ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲಿ ಗತ ವೈಭವ ಸಿನಿಮಾ 100 ಅಲ್ಲ 200% ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ ಅನ್ನೋ ಮಾತುಗಳು ಗಾಂಧಿನಗರದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ನವೆಂಬರ್ 14ಕ್ಕೆ ಗತ ವೈಭವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಗತ ವೈಭವ ಸಿನಿಮಾ ನಿಜಕ್ಕೂ ಗತ ವೈಭವೇ ಅನ್ನೋ ರೀತಿಯಲ್ಲಿ ಮೂಡ್ ಬಂದಿದೆ. ಇದೀಗ ಗತ ವೈಭವ ಸಿನಿಮಾಗೆ ಶಿವಣ್ಣನ ಆಶೀರ್ವಾದ ಕೂಡ ಸಿಕ್ಕಿದೆ. ಇವತ್ತು ಇಡೀ ಚಿತ್ರತಂಡ ನನ್ನ ಜೊತೆ ಇರುತ್ತೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಹಾಲ್ಗೆಣ್ಣೆ ಚೆಲುವೆ ಆಶಿಕಾ ರಂಗನಾಥ್ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಸೂಪರ್ ಆಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಗತ ವೈಭವೇ ಆಗುತ್ತೆ ಅನ್ನೋ ಎಲ್ಲ ಹೋಪ್ಸ್ ನಮಗಿದೆ. ಮಾತಾಡಿಸ್ತೀನಿ, ನಮ್ಮ ಹೀರೋ ಇದ್ದಾರೆ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಇನ್ನು ದುಷ್ಯಂತ್ ಅವರಲ್ಲಿ ಒಂದು ಹಠ ಇದೆ, ಒಂದು ಛಲ ಇದೆ. ಏನೇ ಮಾಡಲಿ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅಂತೆಯೇ ಗತ ವೈಭವ ಸಿನಿಮಾಗೆ ಕಂಪ್ಲೀಟ್ ಎಫರ್ಟ್ ಹಾಕಿ ಈ ಸಿನಿಮಾ ಅಚ್ಚುಕಟ್ಟಾಗಿ ಬರಬೇಕು ಅಂತ ಹೇಳಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ಈಗ ನವೆಂಬರ್ 14ಕ್ಕೆ ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಕಲ ರೀತಿಯಲ್ಲೂ ರೆಡಿಯಾಗಿ ನಿಂತಿದ್ದಾರೆ. ದುಷ್ಯಂತ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಯಶೋಧ ಮೇಡಮ್ ನಮಸ್ಕಾರ. ಹೇಗಿದ್ದೀರಾ ಸರ್? ದೀಪಾವಳಿ ಎಲ್ಲ ಮುಗಿಸಿದ್ದಾಯ್ತು, ರಿಲೀಸ್ಗೆ ರೆಡಿ ಆದ್ವಿ. ನವೆಂಬರ್ 14ಕ್ಕೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇದೀವಿ. ಜನ ನೋಡ್ಲಿ ನಾವೇನ್ ವೈಭವನ ಮಾಡಿದೀವಿ, ಅದು ದೃಶ್ಯ ವೈಭವನ ಜನ ನೋಡ್ಲಿ ಅಂತ ನಾವು ಕಾತರದಿಂದ ಕಾಯ್ತಾ ಇದೀವಿ. ಸೂಪರ್. ನಾನೀಗ ನಿಮ್ಮ ಈ ಸಿನಿಮಾದ ತುಣುಕುಗಳು ಅದೆಲ್ಲ ನೋಡ್ತಿದ್ದೆ, ನಿಜಕ್ಕೂ ಅವ್ರು ಹೇಳ್ದಂಗೆ ದೃಶ್ಯ ವೈಭವ ಅಂತಾನೆ ಹೇಳ್ಬೋದು. ಯಾವ ಸಿನಿಮಾದಲ್ಲೂ ಇಷ್ಟು ಚೆನ್ನಾಗಿ ಕಾಣಲಿಲ್ವೇನೋ, ಅಷ್ಟು ಚೆನ್ನಾಗಿ ನೀವು ಕಾಣ್ತಾ ಇದ್ದೀರಾ. ಪೋಸ್ಟರ್ ಎಲ್ಲ ನೋಡಿದಾಗ್ಲೂ ಕೂಡ ನಂಗೆ ಅನಿಸ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ನಿಮಗೆ ಗತ ವೈಭವ ಸಿನಿಮಾ ಎಷ್ಟು ಸ್ಪೆಷಲ್ ಅಂತ ಹೇಳಿ? ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್. ನನಗೂ ಕೂಡ ಅನ್ಸುತ್ತೆ ಇಸ್ ಒನ್ ಆಫ್ ದ ಬೆಸ್ಟ್ ಕಾಣಿಸ್ತಾ ಇರೋದು. ಅಂಡ್ ಅಟ್ ದ ಸೇಮ್ ಟೈಮ್ ಲುಕ್ಸ್ ಜೊತೆಗೆ ಪರ್ಫಾರ್ಮೆನ್ಸ್ ಕೂಡ ನನಗೆ ಪರ್ಸನಲಿ ಐ ಫೀಲ್ ದಿಸ್ ಒನ್ ಆಫ್ ದ ಬೆಸ್ಟ್ ಅಂತ. ಗತ ವೈಭವ ತುಂಬಾನೇ ಸ್ಪೆಷಲ್ ಸಿನಿಮಾ ಅಂತ ಹೇಳ್ಬೋದು. ಬಿಕಾಸ್ ಫಾರ್ ಎನಿ ಆಕ್ಟರ್ಸ್ ಲೈಫ್ ಎಲ್ಲರೂ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಬೇರೆ ರೀತಿಯಾದ ಪಾತ್ರ ಮಾಡಬೇಕು, ಬೇರೆ ರೀತಿಯಾದ ಲುಕ್ಸ್ ಇರಬೇಕು ಅಂತ ಅನ್ಕೋತಾರೆ. ಬಟ್ ಒಂದೇ ಸಿನಿಮಾದಲ್ಲಿ 4 ಬೇರೆ ರೀತಿಯಾದ ಪಾತ್ರದಿಂದ ಹಿಡಿದು ಲುಕ್ಸಿಂದ ಹಿಡಿದು ಹಾವಭಾವ ಭಾಷೆ ಎಲ್ಲವೂ ಬದಲಾಗಿ ನಾವು ತೆರೆ ಮೇಲೆ ಕಾಣುವಂಥದ್ದು ಇದೆಯಲ್ಲ, ಅದು ತುಂಬಾ ರೇರ್ ಆಪರ್ಚುನಿಟಿ. ಸೊ ಈ ಸಿನಿಮಾ ಮೂಲಕ ಅದು ನನಗೆ ಈ ಅವಕಾಶ ಸಿಕ್ಕಿರೋದು ನಂಗೆ ತುಂಬಾನೇ ಖುಷಿ ಅನ್ಸುತ್ತೆ. ಅಂಡ್ ಸುನಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಅಂಡ್ ಎಂಟೈರ್ ಟೀಮ್ ಆಫ್ ಗತ ವೈಭವಗೆ. ಬಿಕಾಸ್ ಇಲ್ಲಿವರೆಗೂ ಒಂದೊಂದು ಸಿನಿಮಾಗಳಲ್ಲಿ ಒಂದು ಪರ್ಫಾರ್ಮೆನ್ಸ್ ಅಂತ ಬಂದರೆ ಓಟು ಆಗಿರಲಿ, ಮದಗಜ, ಅದರದೇ ಆದಂಥ ಒಂದು ಶೈಲಿಯದ ಪರ್ಫಾರ್ಮೆನ್ಸಸ್ ಇರ್ತಿತ್ತು, ಅಲ್ಲಿ ಜನ ನೋಡಿದ್ರು. ಆ್ಯಂಡ್ ಕಮರ್ಷಿಯಲಿ ಸಾಂಗ್ಸಲ್ಲಿ ಆಶಿಕಾ ಅವರು ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಿತ್ತು. ಬಟ್ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ಪಾತ್ರ ಅಂತ ಬಂದರೆ ಐ ಥಿಂಕ್ ಐ ಕ್ಯಾನ್ ಆಲ್ವೇಸ್ ರೆಫರ್ ಟು ಗತ ವೈಭವ. ಸೂಪರ್. ಹೇಗಿತ್ತು ದುಷ್ಯಂತ್ ಜೊತೆ ನಟಿಸಿದ್ದು? ನಿಮ್ಮೂರಿನವರು. ಆ್ಯಂಡ್ ಅವರಲ್ಲಿ ಏನು ಖುಷಿ ಅಂದರೆ ಎಲ್ಲೋ ಅಪ್ಪನ ಹೆಸರು ಬರಬಾರ್ದು, ನಮ್ಮ ಅಪ್ಪ ಯಾರು ಅಂತ ಗೊತ್ತಾಗಬಾರ್ದು ಅನ್ನೋದೇ ಅವ್ರಿಗೆ ಇರೋದು ಆಸೆ. ಸೊ ಅವ್ರ ಮಗ ಹಿಂಗೆ ದೊಡ್ಡ ಪೊಲಿಟಿಷಿಯನ್ ಮಗ, ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಗೊತ್ತಿತ್ತಾ ನಿಮಗೆ? ಆಕ್ಚುಲಿ ಇಬ್ರು ಒಂದೇ ಊರಿನವರಾಗಿ ಯಾವತ್ತೂ ನಾವು ಭೇಟಿ ಆಗಿರ್ಲಿಲ್ಲ, ಒಂದೇ ವಯಸ್ಸು ಕೂಡ. ಆದ್ರೆ ಯಾವುದೇ ಟೈಮೂನು ಇಬ್ರು ಭೇಟಿ ಆಗೋ ಅವಕಾಶ ಸಿಕ್ಕಿರ್ಲಿಲ್ಲ. ನಮ್ಮ ತಂದೆ ಅವ್ರ ತಂದೆ ಸ್ನೇಹಿತರು ಊರಿನಲ್ಲಿ. ಸೊ ನಮ್ ಡ್ಯಾಡಿ ಯಾವಾಗ್ಲೂ ವಾಸಣ ಅಂತ ತುಂಬಾನೇ ಪ್ರೀತಿಯಿಂದ ಯಾವಾಗ್ಲೂ ಹೇಳೋರು. ಹೆಸರು ಕೇಳ್ತಾ ಬರ್ತಿದ್ದೆ ಚಿಕ್ಕ ವಯಸ್ಸಿಂದನು, ಯಾರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಸುನಿ ಸರ್ ಮೂಲಕನೇ ದುಷ್ಯಂತ್ ಅವ್ರ ಪರಿಚಯ ಆಗಿದ್ದು. ಅಂಡ್ ಅದಾದ್ಮೇಲೂ ಎಲ್ಲೂನು ಅವ್ರ ತಂದೆ ರೆಫರೆನ್ಸ್ ಅಲ್ಲಿ ನಾವು ಮಾತಾಡಿದ್ದಾಗ್ಲಿ ಬಿಗಿನಿಂಗ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇಲ್ಲ. ಲೈಕ್ ಯು ಸೆಡ್, ಅವ್ರ ಅಪ್ಪನ ಹೆಸರು ಎಲ್ಲೂ ಬರಬಾರ್ದು, ನನ್ನ ಹೆಸರು ನಾನು ಅಚೀವ್ ಮಾಡಿ ಅವಾಗ ನನ್ನ ಹೆಸರು ನಾನು ಗುರುತಿಸ್ಕೊಳ್ಬೇಕು ಅಂತ ಅವ್ರು ಬಂದಿದೆಯಲ್ಲ ಚಲ, ಅದು ನನಗೆ ಖುಷಿ ಅನ್ಸುತ್ತೆ. ಬಿಕಾಸ್ ಆ ಥರ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದು ಎಲ್ಲರೂ ಒಂದು ಕಂಫರ್ಟ್ ಅಲ್ಲಿ ಬೆಳೆದಿರ್ತಾರೆ, ಆ ರೀತಿ ಇರ್ಬೇಕಂತ ಇರ್ತಾರೆ. ಬಟ್ ಹಿ ಇಸ್ ನಾಟ್ ಲೈಕ್ ದಟ್. ಕಷ್ಟಪಟ್ಟು ಕ್ರಾಫ್ಟ್ ಬಗ್ಗೆ ಇರೋಂಥ ಒಂದು ಪ್ಯಾಷನ್ ಆಗಿರ್ಲಿ, ಲೈಫಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ಇರೋ ಒಂದು ಪ್ಯಾಷನ್ ತುಂಬಾನೇ ಖುಷಿ ಅನ್ಸುತ್ತೆ. ಫಸ್ಟ್ ಟೈಮ್ ಐ ಥಿಂಕ್ ಮೀಟ್ ಮಾಡಿದ್ದು ನಾವು ನಮ್ಮ ಸೆಟ್ಟಿಗೆ ಬಂದಿದ್ರು, ಅವತಾರ ಪುರುಷ ಸಾಂಗ್ ಸೆಟ್ಟಿಗೆ. ಅವಾಗ ಜಸ್ಟ್ ಹಾಯ್ ಅಂತ ಹೇಳಿದಷ್ಟೇ. ಬಟ್ ಅವಾಗಿನ್ನೂ ನಾವು ಈ ಸಿನಿಮಾ ಮಾತುಕತೆ ಆಗಿರ್ಲಿಲ್ಲ, ಅವಾಗ ಸಾಂಗ್ ಶೂಟ್ ನಡೀತಿತ್ತು ಅಷ್ಟೇ. ಮೊದಲನೇ ಬಾರಿಗೆ ಲುಕ್ ಟೆಸ್ಟ್ ಮಾಡಿದ್ವಿ ನಾನು, ಈ ದೇವಕನ್ಯೆ ಲುಕ್ಕಲ್ಲಿ, ಅವರು ರಾಕ್ಷಸನ ಲುಕ್ಕಲ್ಲಿ. ಆವಾಗ ಫಸ್ಟ್ ಟೈಮು ಫಸ್ಟ್ ಲುಕ್ ಟೆಸ್ಟ್ ಅದು. ಸುನಿ ಸರ್ ಜೊತೆ ವರ್ಕ್ ಮಾಡಿ ಅಭ್ಯಾಸ ಇದೆ. ಬಟ್ ದುಷ್ಯಂತ್ ಅವರೊಟ್ಟಿಗೆ
ಜಸ್ಟ್ ಒಂದ್ಸಲಿ ಭೇಟಿ ಆಗಿದ್ದು, ಅಷ್ಟು ಅವ್ರ ಬಗ್ಗೆ ಗೊತ್ತಿಲ್ಲ. ರಾಕ್ಷಸ ಗೆಟಪಲ್ಲಿ ಬಂದು ಹೇಗಿರ್ತಾರೆ, ಒಂಥರ ತುಂಬಾ ಏನಂತಾರೆ ಜೋರು ಒಂದು ಇದಿರುತ್ತಲ್ವಾ, ಅಲ್ಲಿ ರಾಕ್ಷಸನಾಗಿ ಒಂದು ದೇವಕನ್ಯನ ಹಿಡಿದು ಎಳಿಯೋದು, ಈ ತರ ಒಂದು ಸಿಚುವೇಶನ್ ಹಿಡ್ಕೊಳಕ್ಕೆ ಹೆದರ್ಕೋತಿದ್ದೆ. ಅಂಡ್ ನಾನು ಸಹಜವಾಗಿ ಫಸ್ಟ್ ಟೈಮ್ ಅಂದ್ರೆ ಐ ವಿಲ್ ಟೇಕ್ ಮೈ ಓನ್ ಟೈಮ್ ಟು ಗೆಟ್ ಅಲಾಂಗ್ ವಿತ್ ಪೀಪಲ್. ಸೊ ನನಗೂ ಹಂಗೆ. ಸೊ ಸುನೀಸರ್ಗೆ ಒಳ್ಳೆ ಟಾಸ್ಕ್ ಇತ್ತು ಅವತ್ತು. ಇವರು ತುಂಬಾ ಸೌಮ್ಯ ಸ್ವಭಾವ ದುಷ್ಯಂತ್ ಅವ್ರದ್ದು. ಒಂದು ರಾಕ್ಷಸನ್ ಗೆಟಪಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಅವ್ರ ಕ್ಯಾರೆಕ್ಟರ್ಗೂ ಅವ್ರು ಬಂದಿದ್ದ ಗೆಟಪ್ಗೂ ಒಂದಕ್ಕೊಂದು ಮ್ಯಾಚ್ ಆಗ್ತಿರ್ಲಿಲ್ಲ. ನಾನು ಏನ್ ಮಾಡ್ತಾರೆ ಇವರು ಅಂತ ಅನ್ಕೊಂತಿದ್ದೆ. ಬಿಕಾಸ್ ಹಿ ವಾಸ್ ವೆರಿ ಸ್ಕೇರ್ಡ್, ನರ್ವಸ್. ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಒಂದು ಶೂಟ್ ಆಗಿರ್ಲಿ ಅಥವಾ ಆ ಪಾತ್ರದಲ್ಲಿ ಇದ್ದದ್ದು, ಪ್ರಾಬಬ್ಲಿ ಹಿ ವಾಸ್ ಫೀಲಿಂಗ್ ಔಟ್ ಆಫ್ ಪ್ಲೇಸ್ ಆರ್ ಸಮಥಿಂಗ್. ಅದಕ್ಕೆ ನಾನು ಹೇಳಿದ್ದೆ ಅವತ್ತು, ಸರ್ ಲವ್ ಇಲ್ಲ, ಕ್ರಶ್ ಆಗಿದೆ, ಕ್ರಶ್ ಆಗಿಲ್ಲ ಅಂದ್ರೆ ಸಮಸ್ಯೆ ಇದೆ ಅನ್ಕೋತಾರೆ ಅಂತ ಅವ್ರ ಮನೆ ಹೇಳಿದ್ರು. ಕಾನ್ವರ್ಸೇಷನ್ಸ್ ಅದೆಲ್ಲ ಆಗಿದೆ. ಅದಕ್ಕೆ ಒಂದು ಸಣ್ಣ ಅನುಭವ ಇದ್ದಿದ್ರೆ ಈಸಿ ಆಗ್ತಿತ್ತಾ ನಿಮ್ಗೆ? ಇಲ್ಲ, ಫಸ್ಟ್ ಟೈಮ್ ಸುನೀಲ್ ಸರ್ ಮೇಡಮ್ ನೀವೇ ಸ್ವಲ್ಪ ಕಂಫರ್ಟ್ ಮಾಡಿಸ್ಬೇಕು, ಪಾಪ ಅವನು ಹೆದರ್ಕೋತಿದ್ದಾನೆ ಅಂತ ಹೇಳಿದ್ರು. ನನಗೆ ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಟೈಮ್ ತಗೋತೀನಿ ಯಾರ ಜೊತೆನಾರು ಹೊಂದಕ್ಕೆ. ಬಟ್ ಆ ಒಂದು ಸೀಕ್ವೆನ್ಸ್ ಆದ್ಮೇಲೆ ವಿ ಸ್ಟಾರ್ಟೆಡ್ ಶೂಟಿಂಗ್ ಇನ್ ಕೂರ್ಗ್, ಇಲ್ಲಿ 1-2 ದಿನ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ಮಾತಾಡಕ್ ಶುರು ಮಾಡಿದ್ವಿ. ಅವರು ಟೈಮ್ ತಗೊಂಡ್ರು, ನಾನು ಟೈಮ್ ತಗೊಂಡ್ವಿ. ಬಟ್ 2-3 days ಅಲ್ಲಿ ವಿ ಗಾಟ್ ಅಲಾಂಗ್, ಸೀನ್ಸ್ ನ ಡಿಸ್ಕಸ್ ಮಾಡ್ತಾ ವಿ ಗಾಟ್ ಅಲಾಂಗ್. ಅಂಡ್ ಕೂರ್ಗ್ ಶೆಡ್ಯೂಲ್ ಅಲ್ಲೇನೆ ನನಗೆ ಅನ್ನಿಸ್ತು ಹಿ ಈಸ್ ವೆರಿ ಮಚ್ ಪೊಟೆನ್ಷಿಯಲ್ ಅಂತ. ಬಿಕಾಸ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ನಂದು ಮೋರ್ ಆಫ್ ಎಕ್ಸ್ಪ್ರೆಷನ್ಸ್ ಅದ್ರೊಳಗಿತ್ತು. ಬಟ್ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ವಾಸ್ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂತ ನನ್ಗನ್ನಿಸ್ತು. ಓಕೆ, ಹಿ ಕ್ಯಾನ್ ಪುಲ್ ಆಫ್ ದಿಸ್ ಅಂತ ಅಂದ್ಬಿಟ್ಟು. ಬಟ್ ಇವೆನ್ಚುಲಿ ಈಗ ಒಂದು ನಾರ್ಮಲ್ ಪ್ರೆಸೆಂಟ್ ಡೇ ಕಥೆಯನ್ನ ಹೇಳಕ್ ಹೋದಾಗ ಒಂದು ರೆಗ್ಯುಲರ್ ಆಕ್ಟರ್ ಒಂದು ಹುಡುಗನ ಪಾತ್ರನ ಹೆಂಗ್ ಪೋರ್ಟ್ರೇ ಮಾಡ್ಬೋದು ಮಾಡಿದ್ರು. ನಾನು ಕೂಡ ಅದೇ ತರ ಇತ್ತು. ಬಟ್ ಇವೆನ್ಚುಲಿ ಈಗ ದೇವಲೋಕ ಪೋರ್ಷನ್ಸ್ ಮಾಡಿದ್ವಿ, ಆಮೇಲೆ ಮಂಗಳೂರು ಪೋರ್ಷನ್ ಕರಾವಳಿ ಭಾಷೆಯಿಂದ ಹಿಡಿದು ಆ ಒಂದು ಸೀಕ್ವೆನ್ಸ್, ಅಂಡ್ ನಂತರ ಪೋರ್ಚುಗಲ್. ಸೊ ಎಲ್ಲದ್ರೊಳಗೂ ಹೇಗ್ ಮಾಡ್ತಾರೆ ಅನ್ನೋದು ನಂಗೆ ಥ್ರೂ ಔಟ್ ಆ ಗ್ರಾಫ್ ಅವರಲ್ಲಿ ಬಿಲ್ಡ್ ಮಾಡ್ತಾ ಹೋದ್ರು. ಸೊ ಆ ಕಾನ್ಫಿಡೆನ್ಸ್ ಹೋಗ್ತಾ ಇನ್ನೂ ಹೆಚ್ಚಾಗ್ತಾ ಹೋಯ್ತು. ಅಂಡ್ ಫಸ್ಟ್ ಸಿನಿಮಾಗೆ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಪುಲ್ ಆಫ್ ದಿಸ್ ಕ್ಯಾರೆಕ್ಟರ್ ಸೋ ವೆಲ್ ಲೈಕ್ ಹಿಮ್. ಸೊ ಸೂಪರ್ ಸರ್. ಅದು ಯಾಕೆ ಸರ್ ಅಷ್ಟು ಚೆನ್ನಾಗಿದ್ದಾರೆ ನಿಮ್ಮ ಊರ್ನವರು, ಕಂಫರ್ಟ್ ಫೀಲ್ ಯಾಕೆ ಮಾಡ್ಕೊಳ್ಳಿಲ್ಲ ನೀವು ಅಂತ? ಯಾಕೆ ನಡಗಿದ್ರಿ ಅಂತ? ಯಾಕೆ ನಡಗಿದ್ರಿ ಸರ್? ಆಯ್ತು ಬಿಡಿ ಅಲ್ಲಿ ಈಗ ಹೆಂಗಿದ್ದಾರೆ ನಿಮ್ ಜೊತೆ? ಇವಾಗ ಆರಾಮಾಗಿದ್ದೀರಾ? ಇವಾಗ ಏನಿಲ್ಲ, ಮಾತಾಡ್ಕೊಂಡಿರ್ತಾರೆ. ಒಳ್ಳೆ ಫ್ರೆಂಡ್ ಸಿಕ್ಕಂಗಾಯ್ತು. ಯಾವತ್ತಾದ್ರೂ ಅವ್ರ ಮೇಲೆ ಕ್ರಶ್ ಲವ್ ಎಲ್ಲ ಆಗಿದೆ? ಪಿಕ್ಚರ್ ನೋಡುವಾಗ ಈಗಲ್ಲ, ಅವ್ರ ಪಿಕ್ಚರ್ ನೋಡಿದ್ರೆ ನಿಮ್ಗೂ ಆಗ್ಬಿಡುತ್ತೆ. ಈ ಪಿಕ್ಚರ್ ಅಲ್ಲ, ನಾನು ಅವ್ರದ್ದು ಹಳೆ ಪಿಕ್ಚರ್ಗಳೆಲ್ಲ ನೋಡುವಾಗ ನಮ್ಮೂರವರಪ್ಪ ನಮ್ಮೂರವರು ಚೆನ್ನಾಗಿ ಬೆಳಿತಾರೆ, ಹುಡುಗಿ ಚೆನ್ನಾಗಿದ್ದಾಳೆ ಅನ್ನೋ ತರ ಭಾವನೆ ಇತ್ತು, ಬಿಟ್ರೆ ಬೇರೆ ಇನ್ನೇನಿಲ್ಲ. ಕ್ರಶ್ ಏನಾಗಿರ್ಲಿಲ್ಲ. ಏನಾಗಿತ್ತು ಅಂತ ಹೇಳಿದ್ರೆ ಖುಷಿ ಪಡ್ತೀಯ, ಆಗಿಲ್ಲ ಅಂತ ಹೇಳಿದ್ರೆ ಖುಷಿ ಪಡ್ತೀಯ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳಿ, ಖುಷಿ ಪಡ್ತೀಯ. ಫ್ಯಾಮಿಲಿ ಎಲ್ಲ ನೋಡ್ತಿರ್ತಾರೆ, ಹೌದು, ನಮ್ಮಮ್ಮ ನೋಡ್ತಿರ್ತಾರೆ. ಸೂಪರ್. ನಾನು ಫಸ್ಟ್ ಟೈಮ್ ರೆಡಿ ಬೇಕಾದ್ರೆ ಸರ್ ಇಟ್ಕೊಳ್ಳಿ ಸರ್ ಮುಟ್ಟಿ ಸರ್ ಎಳೀರಿ ಸರ್ ಅಂತ ಅವ್ರೆ. ನಾನು ಆಯ್ತು ಅಂತ ಹತ್ರ ನಿಂತ್ಕೊಳ್ಳೋದು, ಸುಮ್ನೆ ಹಿಂಗ್ ಕೈ ಹಾಕೋದು, ಟಚ್ ಮಾಡಲ್ಲ, ಹಂಗೆ ಹಿಡ್ಕೊಂತ ಇದೀನಿ. ಸರ್ ಇಟ್ಕೊಳ್ಳಿ ಸರ್ ಕ್ಲೀನಾಗಿ ಅಂತ ಅವ್ರು ಹೇಳೋದು. ಆಮೇಲೆ ಒಂದ್ಸಲ ಹಿಡ್ಕೊಂಡ್ಬಿಟ್ಟು ಸಾರಿ ಅಂತ. ಅದು ಜಸ್ಟ್ ರೆಗ್ಯುಲರ್ ಹೀರೋಯಿನ್ ಒಂದು ರೊಮ್ಯಾಂಟಿಕ್ ಇದು ಬೇರೆ. ಇದು ರಾಕ್ಷಸ ದೇವಕನ್ಯೆ. ರಾಕ್ಷಸರು ಹೆಂಗಿರ್ತಾರೆ, ಎಳೆಯೋ ರೀತಿ, ಅವ್ರ ಹಾವಭಾವನೆ ತುಂಬಾ ರೂಡ್ ಅಂಡ್ ಸ್ಟ್ರಾಂಗ್ ಆಗಿರುತ್ತೆ. ಅವ್ರ ಹೂ ನೋಡ್ದಂಗ ಆಯ್ತೇನು ನಿಮ್ನ? ಮುಚ್ಚದೆ ಬೇಡ, ದೂರದಲ್ಲೇ ನೋಡಿ ಆನಂದ್ಸೋಣ ಅಂತ ಅಲ್ವಾ? ಹೂಗಿ ನೋವು ಮಾಡೋದು ಬೇಡ ಅಂತಲ್ಲ. ಸೂಪರ್ ಸರ್. ಶಿವಣ್ಣನ ಆಶೀರ್ವಾದ ಸಿಕ್ತು ಸಿನಿಮಾಗೆ, ಡ್ಯಾನ್ಸ್ ಮಾಡಿದ್ರು, ಅವ್ರ ಬ್ಲೆಸ್ಸಿಂಗ್ಸ್ ಅಂದ್ರೇನೆ ಗ್ರೇಟ್ ಅಂತಾನೆ ಹೇಳ್ಬೋದು. ಹೇಗಿತ್ತು ಸರ್ ಆ ಟೈಮು, ಆ ಕ್ಷಣ? ಶಿವಣ್ಣ 2.5 ತಾಸು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಕೂತು, ಅವರು ಜಾಸ್ತಿ ಹೊತ್ತು ಕೂರೋದು ಕಮ್ಮಿನೇ, ನೀವು ನೋಡಿದ್ದೀರಾ. ಬಟ್ ನಮ್ಮ ಕಾರ್ಯಕ್ರಮದಲ್ಲಿ 2.5 ತಾಸು ಕೂತಿದ್ರು. ಪ್ರತಿಯೊಬ್ಬರು ಮಾತಾಡೋದನ್ನ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರು. ಅವರು ಭಾಷಣ ಮಾಡಬೇಕಾದ್ರೆ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನು ಉಲ್ಲೇಖಿಸಿ ಮಾತಾಡಿದ್ರು. ಸೊ ಅವರು ಸ್ಥಿತಪ್ರಜ್ಞೆಯಲ್ಲಿ ಅದನ್ನು ಗಮನ ಇಟ್ಟು ಕೇಳ್ತಾ ಇದ್ರು, ನಾವು ಮಾತಾಡೋದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಇದೆಲ್ಲದಕ್ಕೂ ಒಂದು ಹಿಂದೆ ಒಂದು ಬ್ಯಾಕ್ ಸ್ಟೋರಿ ಇದೆ, ಒಂದು ಕಥೆ ಇದೆ.
ನಾವು ಮೊದಲು ಗತವೈಭವದ ಕಥೆ ಅಪ್ಪು ಸರ್ಗೆ ಹೇಳಿದ್ವಿ. ಸರ್ ಏನು ಹೇಳ್ತಾರೆ ಒಂದು ಒಪಿನಿಯನ್ ಎಲ್ಲ ತಗೊಳ್ಳೋಣ ಅಂತ. ಸೊ ಅಪ್ಪು ಸರ್ ಇದ್ದಾಗಲೇ ಆವಾಗಲೇ ಅಪ್ಪು ಸರ್ಗೆ ಒಂದು ಸಲ ಕೇಳಿಸಿದ್ವಿ. ಆವಾಗ ಕೇಳಿ ಅವರು ಇದೊಂದು ಕಲ್ಟ್ ಸಿನಿಮಾ ಆಗುತ್ತೆ, ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ ಆಗುತ್ತಮ್ಮ ಅಂತ ಇದೇ ವರ್ಡ್ ಹೇಳಿದ್ರು. ಕಲ್ಟ್ ಕ್ಲಾಸಿಕ್ ಸಿನಿಮಾ ಆಗುತ್ತಮ್ಮ, ಇದು ತುಂಬ ಚೆನ್ನಾಗಿದೆ ಕಥೆ, ನೀವು ಇದನ್ನ ಎಕ್ಸಿಕ್ಯೂಟ್ ಮಾಡೋದು ದೊಡ್ಡ ಚಾಲೆಂಜು, ನೀವೇನು ಕತೆ ಇದೆ ಅದು ಎಕ್ಸಿಕ್ಯೂಟ್ ಮಾಡಿದ್ರೆ ಇದಕ್ಕೊಂದು ಕಲ್ಟ್ ಕ್ಲಾಸಿಕ್ಕು. ಆಮೇಲೆ ಕನ್ನಡ ಇಂಡಸ್ಟ್ರಿ ಅಲ್ಲಮ್ಮ, ಇದು ಇಂಡಿಯನ್ ಸಿನಿಮಾನಮ್ಮ ಅಂತ ಇದನ್ನ ಅಪ್ಪು ಸರ್ ಇದ್ದಾಗಲೇ ಹೇಳಿದರು. ಆವಾಗ ನಮಗೂ ಒಂದು ಕಾನ್ಫಿಡೆನ್ಸ್, ಓಕೆ ನಾವು ಹೋಗ್ತಿರೋ ದಾರಿ, ನಾವು ಹೋಗ್ತಿರೋ ಮಾರ್ಗ ಸರಿ ಇದೆ ಅಂತ ಒಂದು ವ್ಯಾಲಿಡೇಷನ್ ಸಿಕ್ಕ ಹಾಗಾಯಿತು. ಅದಾದ ನಂತರ ನಾವು ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಶೂಟಿಂಗ್ ಮಾಡ್ತಾ ಇದ್ವಿ ಕಂಠೀರವ ಇದರಲ್ಲಿ. ಆವಾಗ DKD ಶೂಟಲ್ಲಿ ಶಿವಣ್ಣ ಇದ್ರು. ನಮ್ಮ ನಿರ್ದೇಶಕ ಗುರುಗಳಾದಂಥ ಸುನಿ ಸರ್ ಹೋಗಿ ಅವ್ರನ್ನ ಕರೆದಿದ್ದಾರೆ, ಶಿವಣ್ಣ ಹಿಂಗೆ ಶೂಟಿಂಗ್ ನಡೀತಾ ಇದೆ ಪಕ್ಕದಲ್ಲಿ, ನೀವು ಫ್ರೀ ಆದಾಗ ಬಂದೋಗಿ ಅಂತ 5 ನಿಮಿಷ ಅಂತ. ಸೊ ನಮಗೆ ಗೊತ್ತಿಲ್ಲ ಶಿವಣ್ಣ ಯಾವಾಗ ಬರ್ತಾರೆ ಅಂತ. ನಮ್ಮ ಪಾಡಿ ನಾವು ಶೂಟ್ ಮಾಡ್ತಾ ಇದ್ದೀವಿ, ಕ್ಯಾರವನ್ಗೆ ಹೋಗ್ತಾ ಇದ್ದೀವಿ, ರೆಸ್ಟ್ ಮಾಡ್ತಾ ಇದ್ದೀವಿ, ಬರ್ತಾ ಇದ್ದೀವಿ, ಶೂಟ್ ಮಾಡ್ತಾ ಇದ್ದೀವಿ. ಡೇ ಆ್ಯಂಡ್ ನೈಟ್ ಶೂಟ್ ಇತ್ತು, 24 ಅವರ್ ಕಂಟಿನ್ಯೂಸ್ ಶೂಟ್ ಇತ್ತು. ಸೊ ಮಾಡ್ತಾ ಇದ್ದೀವಿ, 20 ಅವರ್ಸ್ ಶೂಟ್ ಇತ್ತು. ಸೊ ಮಾಡ್ತಾ ಇದ್ದೀವಿ. ಸುನಿ ಸರ್ ಎಲ್ಲೋ ಬ್ರೇಕ್ ತೊಗೊಂಡೆಲ್ಲೋ ಆಚೆ ಕಾಫಿ ಟೀ ಕುಡಿತಿದ್ದಾರೆ, ನಾನು ನಿಮಿಷ ಆಯಿತು ಹೋಗಿ ಬರ್ತೀನಿ ಅಂತ ಕ್ಯಾರವನಲ್ಲಿ ಇದ್ದೀನಿ. ಶಿವಣ್ಣ ಒಬ್ಬರೇ ಅವ್ರ ಅಸಿಸ್ಟೆಂಟ್ ಜೊತೆ ಬಂದಿದ್ದಾರೆ. ಬಂದು ಯಾವುದೋ ಮೂಲೆಯಲ್ಲಿ ನಿಂತ್ಕೊಂಡು ಸೈಡಲ್ಲಿ ಸುಮ್ಮನೆ ಶೂಟಿಂಗ್ ನೋಡ್ತಾ ಇದ್ದಾರೆ, ಸೆಟ್ ನೋಡ್ತಾ ಇದ್ದಾರೆ. ಇದೇನು ಸೆಟ್ಟಿಂಗ್ ಹಾಕಿದ್ದಾರೆ, ಅದು ಶೂಟು ಸುಮ್ಮನೆ ಗಮನಿಸ್ಕೊಂಡು ನಿಂತಿದ್ದಾರೆ ಒಂದು 8-10 ನಿಮಿಷ. ನಮಗೆ ಯಾರಿಗೂ ಐಡಿಯಾ ಇಲ್ಲ. ಅವ್ರು ಬಂದು 10-12 ನಿಮಿಷ ಆದಮೇಲೆ ಶಿವಣ್ಣ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಾನು ಕ್ಯಾರವನ್ ಅಂತ ಓಡೋದೆ. ನಮ್ಮ ಡೈರೆಕ್ಟರ್ ಗೊತ್ತಾಯಿತು, ಅವ್ರನ್ನ ಅದಾದ್ಮೇಲೆ ಬಂದರು. ನೋಡಿದ್ರೆ ಅವರು ಸೆಟ್ ನೋಡಿ ಒಂಥರ ಬೆರಗಾಗ್ಬಿಟ್ಟಿದ್ದಾರೆ. ಸೆಟ್ ಬಗ್ಗೆ ಅಷ್ಟೊತ್ತು ಮಾತಾಡಿದ್ರು, ಇಷ್ಟು ಚೆನ್ನಾಗಿದೆ, ಯಾರು ಆರ್ಟ್ ಡೈರೆಕ್ಟ್ರು ಏನು ಈ ಥರ. ನಮ್ಮ ಉಲ್ಲಾಸ್ ಸರ್ ಅಂತ, ಅವರು 777 ಚಾರ್ಲಿ ಮತ್ತು ಅವನೇ ಶ್ರೀಮನ್ನಾರಾಯಣ ಎಲ್ಲ ಮಾಡಿರೋಂಥ ಆರ್ಟ್ ಡೈರೆಕ್ಟರ್ ಅಂತೆಲ್ಲ ಅವ್ರಿಗೆ ಹೇಳಿದ್ವಿ. ಆಮೇಲೆ ರಶಸ್ ತೋರ್ಸಮ್ಮ ಅಂತಂದರು. ತೋರಿಸಿದ್ವಿ, ಅಣ್ಣ ನೋಡಿ ಅಂತ. ಒಂದು ಅಗಳ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ, ಅನ್ನ ಬೆಂದಿದೆಯೋ ಇಲ್ವೋ ಅಂತ ಒಂದು ಅಗಳು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ತುಂಬ ಚೆನ್ನಾಗಿ ನಟನೆ ಮಾಡಿದ್ದೀರಾ. ಸಿನಿಮಾನು ತುಂಬ ಟೇಸ್ಟ್ಫುಲ್ಲಾಗಿ, ಒಳ್ಳೆ ಒಂದು ಕ್ಲಾಸಾಗಿ, ತುಂಬ ಟೇಸ್ಟ್ಫುಲ್ಲಾಗಿ ಶೂಟ್ ಮಾಡಿದ್ದೀರಾ. ಗೊತ್ತಾಗ್ತಿದೆ ಇದರಲ್ಲಿ ಒಂದು ಟೇಸ್ಟ್ ಕಾಣ್ತಿದೆ ಸಿನಿಮಾದಲ್ಲಿ. ಒಳ್ಳೆದಾಗತ್ತಮ್ಮ, ಇದೆಲ್ಲ ಒಂದು ಮಟ್ಟಕ್ಕೆ ಬಂದಮೇಲೆ ನನಗೆ ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅಂತ ಅವತ್ತು ಹೇಳೋಗಿದ್ರು. ಅದಾದಮೇಲೆ ಮತ್ತೆ ನಮ್ಮದೆಲ್ಲ ಶೂಟ್ ಎಲ್ಲ ಮುಗಿದು ಈಗ ಮೊನ್ನೆ ಮತ್ತೆ ಭೇಟಿಯಾಗಿ ಶಿವಣ್ಣಂಗೆ, ಅಣ್ಣ ಹಿಂಗೆ ಒಂದು ಇದನ್ನು ತೋರಿಸ್ತೀವಿ ಅಂತ ಅವ್ರಿಗೆ ಟೀಸರ್ ತೋರಿಸಿ ಸಾಂಗ್ ತೋರಿಸಿದ್ವಿ. ಈಗ ಮೊನ್ನೆ ಶಿಪ್ ಸಾಂಗ್ ಬಿಡುಗಡೆ ಮಾಡಿದ್ವಲ್ಲ, ಅದೇ ಹಾಡ್ದು ವಿಡಿಯೋ ಸಾಂಗ್ ತೋರಿಸಿದ್ವಿ. ಪಾಪ ಅವತ್ತು ಇವೆಂಟ್ ದಿನ ಗೀತಕ್ಕ ಮತ್ತು ಶಿವಣ್ಣ ಇಬ್ಬರು ಒಂದು ದೇವಸ್ಥಾನಕ್ಕೆ ಹೋಗೋದಿತ್ತು. ಅವ್ರ ಕುಟುಂಬದ ಒಂದು ಕಾರ್ಯಕ್ರಮ ಇತ್ತು, ಅದು ಪೂರ್ವ ನಿಯೋಜಿತ ಆಗಿತ್ತು. ಆದರೆ ಆ ಸಾಂಗ್ ನೋಡಿ, ಆ ಇದನ್ನು ನೋಡಿ ಅವ್ರಿಲ್ಲ ನಾನು ಬರ್ತೀನಿ ಅಂತ 1 ಅವರ್ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಗೀತಕ್ಕೆ ಅವ್ರಿಗೆ ಮೋಸ್ಟ್ಲಿ ಮಾತಾಡಿರ್ತಾರೆ ಅನ್ಸುತ್ತೆ. ಮತ್ತೆ ವಾಪಸ್ ಕರೆ ಮಾಡಿ, ಇಲ್ಲ ಮನೆ ಹತ್ರನೇ ಇಟ್ಕೊಳ್ಳಿ ಕಾರ್ಯಕ್ರಮ, ನಾನು ಬರ್ತೀನಿ, ಈ ಸಿನಿಮಾಗೆ ನಾನು ಜೊತೆಲಿ ನಿಂತ್ಕೊಂತೀನಿ, ನಿಮ್ಮ ಜೊತೆ ನಾನು ಇರ್ತೀನಿ, ಇದು ಒಳ್ಳೆ ಸಿನಿಮಾ, ಇದು ಆಗಬೇಕು, ಒಳ್ಳೇದಾಗಬೇಕು ಅಂತ ಹೇಳಿ ಅಣ್ಣ ಬಂದವರು. ಬಂದಾಗಲೂ ಅಣ್ಣ 1 ಅವರ್ ಇರ್ತೀರಾ ಅಂತ ಕೇಳಿದೆ. ಅವರು ಅವಾಗಲೂ ಸ್ವಲ್ಪ ಒತ್ತಡದಲ್ಲೇ ಇದ್ರು. ಆದ್ರೂ ಕೂಡ 2.5 ತಾಸು ಕಾರ್ಯಕ್ರಮದಲ್ಲಿ ಕೂತಿದ್ರು. ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅನ್ನೋ, ಆ ಕೆಲಸಕ್ಕೆ ನಾನು ಬೆಂಬಲವಾಗಿ ಇರಬೇಕು ಅನ್ನೋದು ಅವ್ರ ಭಾವನೆ. ಸೂಪರ್ ಸೂಪರ್. ನಿಮಗೆ ಹೇಗೆ ಅನಿಸ್ತು ಶಿವಣ್ಣ ಬಂದಿದ್ದು, ಆಶೀರ್ವಾದ ಮಾಡಿದ್ದು? ಇದು ನನಗೆ ಅನಿಸೋ ಪ್ರಕಾರ ಇದೊಂಥರ ವಿಭಿನ್ನ ಸಿನಿಮಾ. ನಿಮ್ಮ ಈ ಸಿನಿಮಾ ಜರ್ನಿಲಿ ನಾವು ನೋಡಿಲ್ಲ, ಆದರೂ ಕೆಲವು ಇದೆಲ್ಲ ನೋಡುವಾಗ ಅನಿಸುತ್ತೆ ಎಲ್ಲೂ ಕಾಣಿಸಿಲ್ಲ ಆ ಥರ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಳ್ತೀರಾ ಅಂತ. ಅವ್ರ ಆಶೀರ್ವಾದ ಸಿಕ್ಕಿದ್ದು ತುಂಬಾ ಖುಷಿ ಆಗುತ್ತೆ. ನಾನು ಆಗ ಮಾಸ್ ಲೀಡರಲ್ಲಿ ವರ್ಕ್ ಮಾಡಿದ್ದಕ್ಕೂ ಇವಾಗೂ ಅಂದರೆ ಆ್ಯಸ್ ಅ ಪರ್ಸ್ನಾಲಿಟಿ ಅವರು ಬದಲಾಗೇ ಇಲ್ಲ. ಇನ್ನೂ ಚಿಕ್ಕವ್ರಿಗೆ ಮಗು ಥರಾನೇ ಇದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಸರ್ ಬರ್ತಿದ್ದಾರೆ ಅಂದಿದ ತಕ್ಷಣ, ಇವಾಗ ನಾವು ಬೇರೆ ಯಾವುದೇ ಇಂಡಸ್ಟ್ರಿಗೆ ಹೋಗಿದ್ರು, ಬೇರೆ ತೆಲುಗು ತಮಿಳ್ ಸಿನಿಮಾಗಳು ಮಾಡ್ತಿದ್ರು, ಅಲ್ಲಿ ಹೀರೋಗಳು ಬರ್ತಾರೆ, ಅಲ್ಲಿ ಹೀರೋಗಳ ಜೊತೆ ವರ್ಕ್ ಮಾಡಿರ್ತೀವಿ, ಖುಷಿ ಇರುತ್ತೆ, ಒಂದು ಹೆಮ್ಮೆ ಇರುತ್ತೆ. ಬಟ್ ನಮ್ಮ ಭಾಷೆಯಲ್ಲಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದಿರೋಂಥ ಹೀರೋಗಳು, ಈಗ ನಮ್ಮ ಶಿವಣ್ಣ ಮಚ್ಚಿಡ್ಕೊಂಡು ಬಂದರೆ, ಅಥವಾ ಅವ್ರದ್ದೊಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದು ಆ್ಯಕ್ಷನ್ BGM ಅಲ್ಲಿ ಒಂದು ಎಂಟ್ರಿ ಬಂದರೆ ಇರೋ ಅಂಥ ಒಂದು ಏನಂತಾರೆ, ಒಂದು ಮೈ ಜುಮ್ ಅನಿಸುತ್ತೆ ನಮ್ಮ ಹೀರೋಗಳನ್ನ ನಾವು ಥಿಯೇಟ್ರಲ್ಲಿ ನೋಡೋದು. ಇಟ್ಸ್ ಆಲ್ವೇಸ್ ಅ ಮೊಮೆಂಟ್ ಫಾರ್ ಮೀ, ಸಿನಿಮಾ ಲವರ್ ಆಗಿ. ಸೊ
ಸರ್ ಬರ್ತಾರೆ, ಶಿವಣ್ಣ ಬರ್ತಾರೆ. ಅಂದರೆ ಅಟ್ ದ ಮೊಮೆಂಟ್ ಇವಾಗ ಶಿವಣ್ಣ ನಮಗೆ ಎಲ್ಲ ಸಿನಿಮಾಗಳಿಗೂ, ಎಲ್ಲ ಹೊಸಬರಿಗೂ, ಎಲ್ಲರಿಗೂ ಈಸ್ ಲೈಕ್ ಅ ಗಾಡ್ ಫಾದರ್. ಈಸ್ ದಟ್ ಫಿಗರ್ ಫಾರ್ ಅಸ್ ಇನ್ ದ ಸ್ಯಾಂಡಲ್ವುಡ್ ರೈಟ್ ನಾವು. ಸೊ ಅವರು ಬಂದು ಬ್ಲೆಸ್ ಮಾಡಿ ನಮ್ಮ ಸಿನಿಮಾಗೆ ಆಶೀರ್ವಾದ ಕೊಟ್ಟಿರೋದು ತುಂಬಾ ಖುಷಿ. ಒಂದು ಒಳ್ಳೆ ಸ್ಟಾರ್ಟ್ ಇದು ನಮಗೆ. ಸೊ ಐ ಥಿಂಕ್ ಒಂದು ಒಳ್ಳೆ ಮನಸ್ಸಿಂದ ಬಂದು ಮನಸ್ಪೂರ್ವಕವಾಗಿ ವಿಶ್ ಮಾಡಿದ್ರು. ಸೊ ಅದಕ್ಕಿನ್ನ ಬೇರೆ ಖುಷಿ ಬೇರೆ ಏನೂ ಇಲ್ಲ. ಓಕೆ, ಗತ ವೈಭವ ವೆರಿ ಸ್ಪೆಷಲ್ ಅಂತ ಹೇಳಿದ್ರಿ. ಆದರೂ ಕೂಡ ಈಗ ನಾನು ಕೇಳಬೇಕು ಅಂದ್ಕೊಂಡೆ, ನೀವು ಈ ಊಟ ತಿಂಡಿ ಏನಾದ್ರು ಮಾಡ್ತೀರಾ ಅಥವಾ ಹೇಗೆ ಅಂತ ಹೇಳಿ? ದೇವತೆ ಥರನಾ ಅಂತ? ದೇವ್ರು ಊಟ ಮಾಡ್ತಾರೆ ತಿಂತಾರ ಗೊತ್ತಿಲ್ಲ, ಮಾಡ್ತೀರಾ ನೀವು ಬರೀ ಜಿಮ್ಮಲ್ಲೇ ಕಳೆದು ಬಿಡೋದು ಅಥವಾ ಹೆಂಗೆ? ನಿಮ್ದು ಹೆಂಗೆ ಹೇಳಿ, ನಾವೆಲ್ಲ ಹೆಣ್ಮಕ್ಳು ಹೆಂಗೆ ನಿಮ್ಮ ಥರ ಆಗೋದು ಅಂತ? ಇಲ್ಲ ಚೆನ್ನಾಗೇ ತಿಂತೀನಿ, ಆದರೆ ಒಳ್ಳೆ ಹೆಲ್ದಿ ಫುಡ್ ತಿಂತೀನಿ ಅಷ್ಟೇ. ಓಕೆ, ಜಂಕ್ ಫುಡ್ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಪ್ರೆಸೆಂಟಬಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಬೇಕು ಅನ್ನೋ ಒಂದೇ ಉದ್ದೇಶ. ಲಾಟ್ ಆಫ್ ವಿತ್ ಕಮ್ಸ್ ಅ ಲಾಟ್ ಆಫ್ ಡಿಸಿಪ್ಲಿನ್, ಲಾಟ್ ಆಫ್ ಏನಂತಾರೆ ಕಂಟ್ರೋಲ್ ಆ್ಯಂಡ್ ಫೋಕಸ್. ಬಟ್ ಅದು ಏನಂದರೆ ಬಿಗಿನಿಂಗಲ್ಲಿ ಅದು ಸ್ಟಾರ್ಟ್ ಮಾಡಿದ್ದು, ಇಟ್ಸ್ ಬಿಕಮ್ ಪಾರ್ಟ್ ಆಫ್ ಹ್ಯಾಬಿಟ್. ಇವಾಗ ಒಂಥರ ಡೇ ಟು ಡೇ ಲೈಫಲ್ಲಿ ಅಳವಡಿಸ್ಕೊಂಬಿಟ್ಟಿದ್ದೀನಿ ಹೆಲ್ದಿ ತಿನ್ನೋದು. ಆ್ಯಂಡ್ ದಟ್ ಗಿವ್ಸ್ ಮೀ ಗುಡ್. ಸೂಪರ್. ಕನ್ನಡ ಅಷ್ಟೇ ಅಲ್ಲ, ಬೇರೆ ಭಾಷೆಗಳಲ್ಲೂ ಕೂಡ ಮಿಂಚುತ್ತಾ ಇದ್ದೀರಾ. ನಮ್ಮ ಕನ್ನಡದ ಹುಡುಗಿ ನೀವು, ನಮ್ಮ ಖುಷಿ. ನೀವು ಎಷ್ಟೇ ಎತ್ತರ ನಮ್ಮ ಕನ್ನಡದ ಹುಡುಗಿಯಪ್ಪ ಅಂತ ನಾವು ಅದು ಹೆಮ್ಮೆಯಿಂದ ಹೇಳ್ಕೊತೀವಿ. ಆ ಖುಷಿಯ ಬಗ್ಗೆ ಹೇಳೋದಾದರೆ, ಪೇರೆಂಟ್ಸ್ ಎಷ್ಟು ಖುಷಿ ಪಡ್ತಾರೆ ನಿಮ್ಮ ಈ ಜರ್ನಿನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ? ತುಂಬಾ ಖುಷಿ ಪಡ್ತಾರೆ. ಬಿಕಾಸ್ ಅಂದರೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 9 years, ನೆಕ್ಸ್ಟ್ ಇಯರ್ಗೆ 10 years ಕಂಪ್ಲೀಟ್ ಆಗುತ್ತೆ. ನಾನು ಮೋಸ್ಟ್ ಆಫ್ ಮೈ ಟೈಮ್ ನಾನು ಕನ್ನಡದಲ್ಲೇ ಕಲ್ತಿರೋದು. ನಾನು ಯಾವುದೇ ಸಿನಿಮಾ ಬ್ಯಾಕ್ಡ್ರಾಪಿಂದ ಬರ್ದಲೇ ಇಲ್ಲಿಯ ಡೈರೆಕ್ಟರ್ಸ್, ಯೋಗರಾಜ್ ಭಟ್ ಸರ್ ಆಗಿರಲಿ, ಶಶಾಂಕ್ ಸರ್ ಆಗಿರಲಿ, ಸಾಕಷ್ಟು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿ, ಸಿಂಪಲ್ ಸೋನಿ ಸರ್, ಎಲ್ಲ ಈ ಥರದ್ದು ಒಳ್ಳೆ ಡೈರೆಕ್ಟರ್ಸ್ ಜೊತೆಗೆ ಪಳಗಿ ಬೇರೆ ಇಂಡಸ್ಟ್ರಿಗೆ ಸ್ವಲ್ಪ ಟೈಮ್ ತೊಗೊಂಡು ಹೋದ್ರೂ ಐ ಆಮ್ ಲೈಕ್ ಕ್ವೈಟ್ ಕಾನ್ಫಿಡೆಂಟ್. ಇವಾಗ ನನಗೆ ಆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋದೇ ಈ ಇಂಡಸ್ಟ್ರಿ ನನಗೆ. ಸೊ ನಾನು ಯಾವಾಗಲೂ ಅದ್ರ ಬಗ್ಗೆ ನನಗೆ ಖುಷಿ ಇದ್ದೇ ಇರುತ್ತೆ. ಬೇರೆ ಕಡೆ ಹೋದ್ರೂ ಬೇರೆ ಸಿನಿಮಾಗಳು ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳನ್ನ ಇಲ್ಲಿ ಜನ ರೆಕಗ್ನೈಸ್ ಮಾಡಿ, ನೀವು ತೆಲುಗುಲ್ ಮಾಡಿದ್ವಿ ನೋಡಿದ್ವಿ, ತಮಿಳಲ್ಲಿ ಮಾಡಿರೋ ಸಿನಿಮಾ ನೋಡಿದ್ವಿ ಅಂತ ನಮ್ಮ ಕನ್ನಡದವರು ಸಪೋರ್ಟ್ ಮಾಡೋದೇ ತುಂಬ ಖುಷಿ ಅನಿಸುತ್ತೆ. ಸೊ ಅಪ್ಪ ಅಮ್ಮ ಡೆಫಿನೆಟ್ಲಿ ವೆರಿ ಹ್ಯಾಪಿ. ಓಕೆ ಸರ್, ಈಗ ಹೇಳಿ ನೋಡಿ, ಹೊರಗಡೆನೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ, ಏನಿರ್ಬೋದು ಗತ ವೈಭವದಲ್ಲಿ ಅಂತ ಹೇಳಿ. ಆ್ಯಂಡ್ ನಾನು ಆಗಲೇ ಹೇಳ್ತಿದ್ದಂಗೆ ಗಾಂಧಿನಗರದಲ್ಲೂ ಕೂಡ ಒಂದು ಹೋಪ್ ಇದೆ ಈ ಸಿನಿಮಾದಲ್ಲಿ ಏನೋ ಇದೆ ಅಂತ ಹೇಳಿ. ನಾನು ಮೊನ್ನೆ ಕೂಡ ಕೇಳಿದೆ, ಈಗ ರಿಲೀಸ್ ತುಂಬ ಹತ್ತಿರದಲ್ಲಿರೋದ್ರಿಂದ ಮತ್ತೊಮ್ಮೆ ಎಲ್ರಿಗೂ ಸಿನಿಮಾ ಅಭಿಮಾನಿಗಳಿಗೆ ರಿಜಿಸ್ಟರ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಗತ ವೈಭವದೊಳಗೆ ಏನೆಲ್ಲ ಇದೆ ಅಂತ ಹೇಳಿ. ಏನಿಲ್ಲ ಅಂತ ಕೇಳಿ 2 hour ನಮ್ಗೆ ನೀವೇ ಓಡಿಸ್ತೀರ ನಮ್ಮನ್ನ, ಹೋಗಿ ನಮ್ಗೆ ಬೇರೆ ಇಂಟರ್ವ್ಯೂ ಇದೆ ಅಂತ. ನಾವು ಕುತ್ಕೊಳ್ಳೋಕೆ ರೆಡಿ ಇದ್ದೀವಿ. ಏನಿಲ್ಲ ಅಂತ ಕೇಳಬೇಕು. ಅಷ್ಟಿದೆ ಅಂದರೆ ನಾನು ನಿಮ್ಮ ಮುಂಚೆ ಕೂಡ ಹೇಳಿದ್ದೆ, ಒಂದು 2 ವರ್ಷ 3 ವರ್ಷದ ಮಕ್ಕಳಿಂದ ಹಿಡಿದು ಒಂದು ವಯಸ್ಸಾದವ್ರವರೆಗೂ ಎಲ್ಲರಿಗೂ ಏನೋ ಇದೆ ಸಿನಿಮಾದಲ್ಲಿ. ಚಿಕ್ಕ ಮಕ್ಕಳು, ಈಗ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಇದ್ದಾರೆ, 2-3 ವರ್ಷದ ಮಕ್ಕಳು, ಅವ್ರಿಗೂ ಫ್ಯಾಂಟಸಿ ಅಂದರೆ ಭಾಳ ಇಷ್ಟಪಟ್ಟು ನೋಡ್ತಾರೆ. ಈ ಹಾಲಿವುಡ್ ಫ್ಯಾಂಟಸಿ ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಗಳು, ಸೂಪರ್ ಹೀರೋ ಸಿನಿಮಾಗಳು, ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ಪದೇ ಪದೇ ನೋಡ್ತಿರ್ತಾರೆ, 10 ಬಾರಿ ನೋಡ್ತಾರೆ. ಆ ಥರದ್ದು ಫ್ಯಾಂಟಸಿ ಎಲಿಮೆಂಟ್ಸು ಗತ ವೈಭವದಲ್ಲಿದೆ. ಒಂದು ಬೇರೆ ಹೊಸ ಲೋಕ, ಒಂದು ಬೇರೆ ಪ್ರಪಂಚ. ನಾವು ಸಾಧಾರಣವಾಗಿ ಬೇರೆ ಚಿತ್ರಗಳು ನೋಡೋಕೆ ಹೋದಾಗ ಸಿಗುವಂಥ ಪ್ರಪಂಚ ಅಲ್ಲ, ಇದು ಬೇರೆ ಲೋಕನೇ ಸೃಷ್ಟಿಯಾಗಿದೆ. ಅದನ್ನು ಮಕ್ಕಳು ಇದೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ, ಪದೇ ಪದೇ ನೋಡಬೇಕು ಅಂತ ಇಷ್ಟಪಡ್ತಾರೆ. ರಿಪೀಟ್ ಆಡಿಯನ್ಸ್ ಜಾಸ್ತಿ ಇರ್ತಾರೆ. ಅದಾದಮೇಲೆ ಒಂದು ಟೀನೇಜ್ ಒಂದು ಏಜ್ ಗ್ರೂಪ್ನವರು ತುಂಬ ಜನ ಸುನಿ ಸರ್ದು ಸಿಗ್ನೇಚರ್ ಡೈಲಾಗ್ಸು, ಆ ತರಲೆ ಕಾಮಿಡಿ, ಆ ಕಾಲೆಳೆಯುವಂಥದ್ದು, ಈ ಥರದ ವಿಚಾರಗಳು, ಈ ಥರದಕ್ಕೆ ಒಂದು ವರ್ಗ ಅಭಿಮಾನಿಗಳಿದ್ದಾರೆ. ಈ ಥರದೊಂದು ರೈಟಿಂಗ್ಗೆ, ಈ ಥರದೊಂದು ಹ್ಯೂಮರ್ಗೆ ಒಂದು ಅಭಿಮಾನಿಗಳಿದ್ದಾರೆ. ಸೊ ಆ ಸುನಿ ಸರ್ ಸಿಗ್ನೇಚರ್ ಡೈಲಾಗ್ಸು, ಆ ಕಾಮಿಡಿ ಪಂಚ್, ಅದೆಲ್ಲ ಇದ್ದೇ ಇದೆ ಗತ ವೈಭವದಲ್ಲಿ. ಇನ್ನೂ ಜಾಸ್ತಿ ಇದೆ, ಹೊಟ್ಟೆ ಹಿಡ್ಕೊಂಡು ನಗೋಷ್ಟು ತಮಾಷೆ ಕಾಮಿಡಿ ಎಲ್ಲ ಇದೆ. ಅದ್ರ ಜೊತೆಗೆ ಒಂದು ಕಪಲ್ ಥರ ಬರೋವಂಥವ್ರಿಗೆ, ಗಂಡ ಹೆಂಡತಿ ಬರೋವಂಥವ್ರಿಗೆ, ಕಪಲ್ ಬರೋವಂಥವ್ರಿಗೆ, ಅವ್ರಿಗೆ ಒಂದು ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ ಕಥೆಯಲ್ಲಿ. ತುಂಬ ಒಂದು ಪ್ಯೂರ್ ಆಗಿರೋದು, ನಿಷ್ಕಲ್ಮಶವಾದ ಪ್ರೀತಿ, ಒಂದು ನಿಷ್ಕಲ್ಮಶವಾದ ಪ್ರೀತಿ ಗತ ವೈಭವದಲ್ಲಿದೆ. ಅದನ್ನ ನೋಡಿ, ಅಟ್ಲೀಸ್ಟ್ ಅದನ್ನ ನೋಡಿ, ಈ ಥರ ಇರುತ್ತೆ, ಈ ಥರ ಇತ್ತು.
ಅಂತ ನಾವೆಲ್ಲ ನಮ್ಮ ತಂದೆ ತಾಯಿದಿರು ನೋಡಿರ್ತೀವಿ, ನಮ್ಮ ತಾತ ಅಜ್ಜಿದಿರು ನೋಡಿರ್ತೀವಿ. ನಮ್ಮ ಜನರೇಷನ್ ಅಲ್ಲಿ ಬಹುಶಃ ಅದು ಕಮ್ಮಿ ಆಗಿದೆ ಅನ್ನೋಂಥ ಒಂದು ಚರ್ಚೆನೂ ಇದೆ. ಆದರೆ ಗತವೈಭವದಲ್ಲಿ ಅದನ್ನ ನೋಡ್ಬೋದು. ಅದ್ರ ಜೊತೆಗೆ ನಿಮಗೆ ವಯಸ್ಸಾದವರು, ಬಹಳಷ್ಟು ಜನ ಸನಾತನ ಧರ್ಮದ ಕಥೆಗಳನ್ನ ಕೇಳ್ಕೊಂಡು ಬೆಳೆದಿರ್ತಾರೆ, ನಮ್ಮ ಈ ನೆಲದ ಇತಿಹಾಸವನ್ನು ಓದ್ಕೊಂಡು ಬೆಳೆದಿರ್ತಾರೆ. ಅವ್ರಿಗೆ ಸ್ಕ್ರೀನ್ ಮೇಲೆ, ತೆರೆ ಮೇಲೆ ಅದನ್ನು ನೋಡುವಂಥ ಒಂದು ಅವಕಾಶ ಸಿಗುತ್ತೆ. ನಾನು ಒಂದನ್ನ ಭಾಳ ನಿಖರವಾಗಿ ಹೇಳಬಲ್ಲೆ, ಭಾರತೀಯ ಚಿತ್ರರಂಗದಲ್ಲಿ ನಾವು ತೋರಿಸುವಂಥ ಸಮುದ್ರ ಮಂಥನ ಇರ್ಬೋದು, ದೇವಲೋಕ ಇರ್ಬೋದು, ಇನ್ನೊಂದು ಭಾರತೀಯ ಚಿತ್ರರಂಗದಲ್ಲಿ ಇನ್ನೊಂದು ಚಿತ್ರದಲ್ಲಿ ತೋರಿಸಿಲ್ಲ. ಗತವೈಭವ ನಮ್ಮ ಕನ್ನಡ ಚಿತ್ರದಲ್ಲಿ ಅದನ್ನು ತೋರಿಸುವಂಥ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ವಯಸ್ಸಾದವರು ಕೂಡ ನಾವು ಯಾವ ಕಥೆಗಳನ್ನ ಕೇಳಿಕೊಂಡು ಬೆಳೆದಿದ್ವೋ ಅದನ್ನು ತೆರೆ ಮೇಲೆ ನೋಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರಪ್ಪ, ಈ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೂಪರ್, ಚೆನ್ನಾಗಿ ಹೇಳಿದ್ರಿ ಸರ್. ನಿಮಗೆ ನಿಮ್ಮ ಪ್ರೀತಿ ಹೇಗಿರಬೇಕು ಅಂತ, ನೀವು ಯಾವ ಥರ ಪ್ರೀತಿನ ಬಯಸ್ತೀರಾ? ಆ್ಯಂಡ್ ನೀವು ಮದುವೆ ಆಗೋ ಹುಡುಗ ಹೇಗಿರಬೇಕು ಒಂದು ಆಸೆ ಇರುತ್ತಲ್ಲ. ನಾನು ಅವತ್ತು ಕೇಳಿದೆ ಅವ್ರಿಗೆ, ಅವ್ರದ್ದು ಬೇರೆ ಥರ ಉತ್ತರ, ನಿಮ್ಮದು ಉತ್ತರ ಒಂದು ಇರುತ್ತಲ್ಲ. ನಮಗೆ ಕ್ವಶನ್ ಇರುತ್ತೆ, ಆಶಿಕಾ ರಂಗನಾಥ್ ಮದುವೆ ಆಗೋ ಹುಡುಗ ಹೇಗಿರಬೇಕು, ಹೇಗಿರ್ತಾರೆ, ಹೇಗಿರ್ಬೇಕು, ಅವ್ರಿಗೆ ಆಸೆ ಹೇಗಿದೆ ಅಂತ ಒಂದು ಇರುತ್ತಲ್ಲ ಕ್ವಶನ್. ಅದಕ್ಕೆ ಕೇಳ್ತಾರೆ. ಅಷ್ಟೇ ಮಲ್ಕೋಬೇಕು ಅಷ್ಟೇ. ಅದಕ್ಕೆ ಅಂತ ಸೆಲೆಕ್ಟೇ ಮಾಡ್ಕೊಳ್ಳಲ್ಲ. ಫಸ್ಟ್ ಕ್ಯಾಟಗರಿ 4 ಗಂಟೆಗೆ ಎದ್ಬಿಡ್ತೀರಾ? ಅಂದ್ರೆ ದಟ್ ಇಸ್ ಎಕ್ಸಾಜರೇಟೆಡ್. ಇಲ್ಲ ಏನೋ ಒಂದ್ ಸ್ವಲ್ಪ ದಿನ ವರ್ಕೌಟ್ ಎದ್ ಬನ್ನಿ ಅಂತ ಕರ್ಕೊಂಡು ಹೋದಾಗ ಬರ್ತೀನಿ ಅನ್ನೋರು ಒಳಗೆ ಹಿಂಗೆಲ್ಲ ಬೈಕೊಂಡ್ ಬರೋರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ಬರ್ತಾ ಇದ್ರು, ಬಂದ್ ಮಾಡ್ತಾ ಇದ್ರು. ಸೊ ನನ್ಗೇನಂದ್ರೆ ಡಿಸಿಪ್ಲಿನ್ ಇರ್ಬೇಕು ಲೈಫಲ್ಲಿ. ಟೈಮ್ ಟು ಟೈಮ್ ವರ್ಕೌಟ್ಸ್ ಆಗಿರ್ಲಿ, ಊಟ ತಿಂಡಿ ಆಗಿರ್ಲಿ, ಅಂಡ್ ಕೆಲ್ಸದ ವಿಚಾರದಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು. ನಿದ್ದೆ ಕರೆಕ್ಟ್ ಮಾಡಿ, ಎವ್ರಿಥಿಂಗ್ ಆಪೋಸಿಟ್ ಟು ದುಷ್ಯಂತ್. ಇಲ್ಲ, ಕೆಲಸದ ವಿಷಯದಲ್ಲಿ ಅವರು ಪ್ರಾಮಾಣಿಕವಾಗಿದ್ದಾರೆ, ಅದೊಂದು ಬಿಟ್ಟು ಬೇರೆ ಎಲ್ಲಾ ವಿಷಯದಲ್ಲೂ ಆಪೋಸಿಟ್ ಆಗಿರ್ಬೇಕು. ಬಟ್ ನೀವಿಬ್ರು ತುಂಬಾ ಕ್ಯೂಟ್ ಅನಿಸ್ತೀರಪ್ಪ, ಸಿಕ್ಕಾಪಟ್ಟೆ ಕ್ಯೂಟ್ ಜೋಡಿ ನೀವು ಆಕ್ಚುಲಿ. ಇಲ್ಲ, ಇಸ್ ಅ ವೆರಿ ಗುಡ್ ಫ್ರೆಂಡ್. ಬಟ್ ಅದೇ ಕ್ಲೋಸ್ನೆಸ್ ಇರೋದಕ್ಕೆ ಇಷ್ಟು ಕಾಲ ಎಳಿತೀವಿ ಇಬ್ರು. ಅದ್ ಬಿಟ್ರೆ ಆಬ್ವಿಯಸ್ಲಿ ಪ್ರೀತಿಯಿಂದ ನೋಡ್ಕೊಳ್ಬೇಕು. ನೋಡಕ್ಕೆ ಹೇಗಿರ್ಬೇಕು? ನೋಡಕ್ಕೆ ನನಗೆ ಇಂಡಿಯನ್ ತರಾನೇ ಅನ್ನಿಸ್ಬೇಕು. ನೋಡಿದ ತಕ್ಷಣ ನಮ್ಮ ಇಲ್ಲಿ ಇಂಡಿಯನ್ ಫಾರಿನರ್ಸು ಎಲ್ಲರಿಗೂ ಬೆಳ್ಳಿಗೆ ಫಾರಿನರ್ ಹುಡುಗರ ತರ ಕಾಣ್ಬೇಕು ಅಂತ ಹೇಳ್ತಾರಲ್ಲ. ಕಪ್ಪಲ್ಲ, ನಮ್ಮ ಇಂಡಿಯನ್ ವೀಟಶ್ ಟೋನ್ ಅಲ್ಲಿ ಇರ್ಬೇಕು. ನಮ್ ಕನ್ನಡದ ಹುಡುಗ ಸೂಪರ್ ಆಗಿರ್ಬೇಕು, ಉದ್ದ ಇರ್ಬೇಕು. ಆಗ್ತೀನಿ ಇನ್ಸ್ಟಾಗ್ರಾಮ್. ನೀವು ಗತವೈಭವದ ಬಗ್ಗೆ ಹೇಳೋದಾದ್ರೆ, ಈಗ ಅವ್ರು ಹೇಳಿದ್ರು ಏನೇನಿದೆ ದೃಶ್ಯ ವೈಭವ, ಅವ್ರದ್ದೆಲ್ಲ ಆಯ್ತು. ನಿಮ್ಮ ಕಡೆ ಅಂದ್ರೆ ಒಂದು ಸೋಶಿಯೋ ಫ್ಯಾಂಟಸಿ ಆಗಿರ್ಬೋದು, ಪೀರಿಯಾಡಿಕ್ ಡ್ರಾಮಾ, ನಮ್ಮ ಕಲ್ಚರಲಿ ರೂಟೆಡ್ ಲವ್ ಸ್ಟೋರಿ. ನಮ್ಮ ಮಂಗಳೂರು ಸೈಡ್, ಕರಾವಳಿ ಸೈಡ್ ಒಂದು ಲವ್ ಸ್ಟೋರಿ, ತುಂಬ ಮನಸ್ಸಿಗೆ ನಾಟುವಂಥ ಒಂದು ಲವ್ ಸ್ಟೋರಿ ಇದೆ. ಆ್ಯಂಡ್ ಕಾಮಿಡಿ, ಐ ಥಿಂಕ್ ಅದನ್ನು ಜನ ತುಂಬ ಎಂಜಾಯ್ ಮಾಡ್ತಾರೆ ಥಿಯೇಟ್ರಿಗೆ ಬಂದು. ಸುನಿ ಸರ್ ಡೈರೆಕ್ಷನ್ ಅಂದಮೇಲೆ ಕಾಮಿಡಿ ಅಂತೂ ಕಮ್ಮಿನೇ ಇಲ್ಲ. ಇವರೇ ತುಂಬ ಕಾಮಿಡಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಸೊ ಕಾಮಿಡಿ ಇದೆ, ಆ್ಯಂಡ್ ಎಮೋಷ್ನಲ್ ಮೊಮೆಂಟ್ಸ್ ಕ್ರಿಯೇಟ್ ಮಾಡೋವಂಥದ್ದು, ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಸಾಂಗ್ಸ್ ಇದೆ. ಸೊ ಎಲ್ಲ ಒಂಥರ ಪ್ಯಾಕೇಜ್ ಇದಾಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಹೊಸ ರೀತಿಯಾದ ಕಥೆನ ಹೇಳೋಕೆ ಹೊರಟಿರೋದು. ಸೊ ಈಗಿನ ಜನಕ್ಕೆ ಥಿಯೇಟ್ರಿಗೆ ಬಂದು ಏನಕ್ಕೆ ನಾವು ಸಿನಿಮಾ ನೋಡಬೇಕು, ಏನಾದ್ರು ಹೊಸತನ ಇದೆಯಾ ಅಂದರೆ ಸಾಕಷ್ಟು ಹೊಸತನ ಇದೆ. ವೇ ಆಫ್ ಮೇಕಿಂಗ್ ತೋರಿಸೋ ರೀತಿ ಆಗಿರ್ಬೋದು, ಫ್ರೆಶ್ನೆಸ್ ಇದೆ. ಈ ಹೊಸ ಕಾಂಬಿನೇಷನ್ ಮೊದಲನೇ ಬಾರಿಗೆ ನಾನು ದುಷ್ಯಂತ್ ಅವ್ರ ಒಟ್ಟಿಗೆ ಕಾಣಿಸ್ಕೋತಿರೋದು. ಸೊ ಈಗಲೇ ಆಲ್ರೆಡಿ ಅಂದರೆ ಪೋಸ್ಟರ್ಸು ಟೀಸರಲ್ಲೆಲ್ಲ ನೋಡಿ ಪೇರಿಂಗ್ ಚೆನ್ನಾಗಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಸೊ ಒಂದು ಲವ್ ಸ್ಟೋರಿಗೆ ಪೇರಿಂಗ್ ತುಂಬಾನೇ ಇಂಪಾರ್ಟೆಂಟ್. ಸೊ ದಟ್ ಈಸ್ ನಾವು ಆಲ್ರೆಡಿ ವಿ ಆರ್ ವಿನ್ನರ್ ದೇರ್ ವಿತ್ ದ ಹೌ ವಿ ಲುಕ್ ಆನ್ ಸ್ಕ್ರೀನ್. ಅಟ್ ದ ಸೇಮ್ ಟೈಮ್ ನನ್ನ ಪ್ರಕಾರ ದ ಕೆಮಿಸ್ಟ್ರಿ ಹಸ್ ವರ್ಕ್ಡ್ ಔಟ್ ವೆರಿ ವೆಲ್. ಸೊ ಐ ಥಿಂಕ್ ಲಾಟ್ ಆಫ್ ಎಲಿಮೆಂಟ್ಸ್ ಇದೆ ಸಿನಿಮಾ ನೋಡೋಕ್ಕೆ. ಈ ರೀತಿಯಾಗಿ ಒಂದೇ ಸಿನಿಮಾದಲ್ಲಿ 4 ಸಿನಿಮಾ ತೋರ್ಸೋಕ್ಕೆ ಐ ಥಿಂಕ್ ಎಲ್ಲರೂ ಪ್ರಯತ್ನ ಮಾಡಲ್ಲ.
ಸೊ ಅದು ಒಂದೇ ಸಿನಿಮಾ ದುಡ್ಡಲ್ಲಿ 4 ಸಿನಿಮಾ ನೋಡೋವಂಥ ಒಂದು ಅವಕಾಶ. ಸೂಪರ್. ಇನ್ನೇನು ಕೆಲವೇ ದಿನಗಳಿದಾವೆ ಸರ್, ಪ್ರಮೋಷನ್ ತುಂಬ ಇಂಪಾರ್ಟೆಂಟು. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀರಾ, ಬೆವರಷ್ಟೇ ಎಲ್ಲ ರಕ್ತ ಕೂಡ ಹರಿಸಿದ್ದೀರಾ ಅನ್ನುವಾಗ ಪ್ರಮೋಷನ್ ಜನರಿಗೆ ರೀಚ್ ಆಗಬೇಕು ಅಂದರೆ ಇದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಆಲ್ರೆಡಿ 75% ನನ್ನ ಪ್ರಕಾರ ನೀವು ರೀಚ್ ಆಗಿದ್ದೀರಿ. ಇನ್ನು ಉಳಿದಿದ್ದು ನೀವು ರೀಚ್ ಆಗಬೇಕು, ಇನ್ನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಅದಕ್ಕೆ ನಿಮ್ಮ ಪ್ರಯತ್ನ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ತುಮಕೂರಿನಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ಥರ ಒಂದು ತಯಾರಿ ನಡೀತಾ ಇದೆ. ಅದಕ್ಕೂ ಒಂದು ದೊಡ್ಡ ನಟರ ಜೊತೆ ಚರ್ಚೆ ನಡೀತಾ ಇದೆ. ಅವ್ರಿಗೂ ಕೂಡ ನಮ್ಮ ಚಿತ್ರದ ಕಾಂಟೆಂಟ್ ಬಹಳ ಇಷ್ಟ ಆಗಿದೆ. ಈ ಥರದೊಂದು ಕಾಂಟೆಂಟ್ ನಾವೆಲ್ಲ ಇಡೀ ಒಂದು ಚಿತ್ರರಂಗಾಗಿ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಚಿತ್ರರಂಗ ಈ ಥರದೊಂದು ಕಾಂಟೆಂಟಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಮೇಡಮ್, ಒಂದು ನಾನೇನು ಹೇಳ್ತೀನಿ, ಒಳ್ಳೆ ಕೆಲಸ ಮಾಡಿದಾಗ ನಿಮಗೆ ಗೊತ್ತೇ ಇಲ್ದಿರೋಂಥ ಕೈಗಳು ಬಂದು ನಿಮ್ಮ ಬೆಂತಟ್ಟುತ್ತೆ, ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಕೈ ಹಿಡಿತಾರೆ. ಒಳ್ಳೆ ಕೆಲಸ ಮಾಡಬೇಕಷ್ಟೇ. ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ದರೆ ಒಳ್ಳೇದಾಗೇ ಆಗುತ್ತೆ. ನನ್ನ ನಂಬಿಕೆ ಅದು. ನಾನು ಸುಮಾರು ಕಡೆ ಹೇಳಿದ್ದೀನಿ, ಕಲಾ ಸರಸ್ವತಿನ ನಿಜವಾಗ್ಲೂ ಮನಸಾರೆ ಆರಾಧಿಸಿ ನಮ್ಮನ್ನು ನಾವು ಅರ್ಪಿಸಿದ್ರೆ ಕನ್ನಡ ನಾಡಿನ ಜನತೆ ಏನೇನು ಕೊಡ್ಬೋದು ಅನ್ನೋದನ್ನು ಆಲ್ರೆಡಿ ತೋರಿಸ್ಕೊಟ್ಟಿದ್ದಾರೆ. ಅಣ್ಣವ್ರನ್ನ ಇವತ್ತು ಒಂದು ದೈವ ಸಮಾನವಾಗಿ ಒಂದು ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ಅಣ್ಣವರು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ತೀರೋಗಿ ದೈಹಿಕವಾಗಿ ನಮ್ಮ ನಗಲಿ 19 ವರ್ಷ ಆಗಿದೆ. ಇವತ್ತಿಗೂ ಅವ್ರ ಸಮಾಧಿ ಹತ್ರ ಎಷ್ಟು ಜನ, ಎಷ್ಟು ಪ್ರೀತಿ. ಇವತ್ತಿಗೂ ನಾವು ಅವ್ರು ನೆಂದು ಅವ್ರ ಬಗ್ಗೆ ಮಾತಾಡ್ತಿದ್ದೀವಲ್ಲ. ಸೊ ಇದೇ ಅಲ್ವಾ ನಮ್ಮ ಕರ್ನಾಟಕದ ಜನ. ನಾವು ಒಳ್ಳೆ ಕೆಲಸ ಮಾಡಿದ್ರೆ, ಎಸ್ಪೆಷಲಿ ಪ್ರಮುಖವಾಗಿ ಕಲಾವಿದರು ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಅದು ಗತವೈಭವದಲ್ಲಿ ಆಗುತ್ತೆ. ಸೂಪರ್. ಅಮ್ಮ ಎಷ್ಟು ಹರಕೆ ಹೊತ್ಕೊಂಡಿದ್ದಾರೆ ಅಂತ. ಆಲ್ಮೋಸ್ಟ್ ಮನೆ ಅಂತ ಬಂದಾಗ, ತಾಯಿ ಅಂತ ಬಂದಾಗ ಹರಕೆ ಹೊತ್ಕೊಳ್ಳೋದು ಎಲ್ಲರ ಮನೆಯಲ್ಲಿ, ಅದು ಅವ್ರು ಎಷ್ಟೇ ಇರಲಿ ಅಲ್ವಾ, ಅದು ನಿಜ ತಾನೆ. ಎಲ್ಲ ಮನೇಲಿ ಎಲ್ಲ ತಾಯಂದಿರ್ಗೊಂದಿರುತ್ತೆ. ಈಗ ಅಪ್ಪ, ಅದಕ್ಕೆ ಕೇಳಿದೆ ನಾನು, ಅಪ್ಪನಿಗಿಂತ ಅಮ್ಮನೇ ಸಪೋರ್ಟ್ ಮಾಡಿ ನಿಂತಿದ್ದು. ಅದಕ್ಕೆ ಕೇಳಿದೆ ಎಷ್ಟು ಹರಕೆ ಹೊತ್ತಿದ್ದಾರೆ, ಹೇಗಿದೆ ಗತವೈಭವದ ಬಗ್ಗೆ ಅಮ್ಮ ಈಗ ರಿಲೀಸ್ ಹಂತದಲ್ಲಿ ಏನು ಮಾತಾಡ್ತಿದ್ದಾರೆ ಅಂತ ಹೇಳಿ. ಎಲ್ಲರಿಗೂ ಅವ್ರವ್ರ ತಾಯಿ ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮಮ್ಮ ಅಂತ ಹೇಳ್ತಾರೆ. ಬಟ್ ನನ್ನ ಜೀವನದಲ್ಲಿ ನಮ್ಮ ಮನೆಗಾಗಿರ್ಲಿ ನನಗಾಗಿರ್ಲಿ ಮುಕ್ಕೋಟಿ ದೇವತೆನೂ ನಮ್ಮ ಅಮ್ಮನೇ. ನನಗೆ ಅವ್ರ ಆಶೀರ್ವಾದನೇ ಇಲ್ಲ. ಸೂಪರ್. ಸೊ ಅವ್ರು ಏನೇನು ಹರಕೆ ಹೊತ್ಕೊಂಡಿದ್ದಾರೆ, ಅವ್ರು ಯಾವ ದೇವ್ರನ್ನ ಕೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ನಾನು ದೇವರು ಅಂತ ಅಂದ್ಕೊಂಡಿರೋದು, ನಾನು ಮನಸಾರೆ ನಾನು ಪೂಜಿಸೋದು ನನ್ನ ತಾಯಿನ. ಸೊ ಅವ್ರ ಆಶೀರ್ವಾದ ನನ್ನ ಮೇಲಿದೆ, ನನಗೆ ಒಳ್ಳೇದಾಗುತ್ತೆ ಅಂತ ನನ್ನ. ಸೂಪರ್ ಸೂಪರ್. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮನ ಬಗ್ಗೆ ಹೇಳೋದಾದ್ರೆ, ಡೇ ಒನ್ನಿಂದ ಇಲ್ಲಿ ಅಪ್ಪನೂ ನಿಂತಿರ್ತಾರೆ, ಬಟ್ ಎಲ್ಲೇ ಹೋದ್ರೆ ಶೂಟಿಂಗ್ ಅಂತ ಬಂದಾಗ ಎಲ್ಲೇ ಹೋದ್ರು ಕೂಡ ನೆನ್ನೆಗೂ ಕೈ ಹಿಡಿದು ನಡೆಸ್ತಿದ್ರು. ನಾವು ಅದೇ ನಾನು ವಿಡಿಯೋದೆಲ್ಲ ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ತಾಯಿಗೆ ಯಾವತ್ತು ಮಕ್ಕಳು ಸಣ್ಣವ್ರು ಎಷ್ಟೇ ಬೆಳೆದಿರಲಿ, ಅವ್ರಿಗೆ ಎಷ್ಟು ವಯಸ್ಸಾದ್ರೂ ಪರವಾಗಿಲ್ಲ, ಅವ್ರು ನೋಡೋದು ಮಕ್ಕಳ ಥರನೇ. ನಿಮ್ಮ ಒಂದು ಸಣ್ಣ ಹುಡುಗಿನ ಕರ್ಕೊಂಡು ಹೋಗ್ತಿದ್ದಂಗೆ ಇತ್ತು ನನಗೆ. ಏನು ಹೇಳ್ತೀರಾ ಅಂತ ಹೇಳಿ. ನೀವು ಕೈ ಹಿಡಿಯೋ ಟೈಮಲ್ಲಿ ಅವ್ರು ನಿಮ್ಮನ್ನ ಮಗು ತರ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಎಲ್ಲೋದ್ರೂ ನನ್ನ ಜೊತೆಗಿರ್ತಾರೆ. ಅಂದ್ರೆ ಏನಾದ್ರೂ ಆಗ್ಲಿ ಅಮ್ಮ ನನ್ಗಿದ್ದಾರೆ ಅನ್ನೋದು ನನಗೆ ಯಾವಾಗ್ಲೂ ಅದೊಂದು ಸ್ಟ್ರೆಂತ್ ನನ್ನ ಕೆರಿಯರ್ ಅಲ್ಲೇನೆ. ಸೊ ಫ್ರಮ್ ದ ವೆರಿ ಬಿಗಿನಿಂಗ್ ಅವ್ರು ಯಾವಾಗ್ಲೂ ನನ್ನ ಜೊತೆ ಇದ್ದಾರೆ. ಅಂಡ್ ಯಾವುದೇ ಸಿನಿಮಾ ಕತೆ ಕೇಳಿದ್ರು ಒಂದೊಂದ್ಸಲಿ, ಇವಾಗ ನಾನು ಓಡಾಡ್ತಿರ್ತೀನಿ, ಹೈದ್ರಾಬಾದಲ್ಲಿ ಇರ್ತೀನಿ, ಚೆನ್ನೈ ಇರ್ತೀನಿ, ಅಲ್ಲಿ ಹೋಗಿ ನಾನು ಒಬ್ಳೇ ಇದ್ದಾಗ ನನ್ನ ಮ್ಯಾನೇಜರ್ ಜೊತೆ ಹೋಗಿ ಕತೆ ಕೇಳಿರ್ತೀನಿ. ಸೊ ಶಿಲ್ ಬಿ ವೇಟಿಂಗ್, ಏನಾಯ್ತು ಹೆಂಗಿದೆ ಅಂದರೆ. ನನಗಿನ್ನ ಹೆಚ್ಚಾಗಿ ಅಮ್ಮನಿಗಿರೋ ಅಂತ ಒಂದು ಎಕ್ಸೈಟ್ಮೆಂಟು, ಪ್ಯಾಷನ್ನು ಸಿನಿಮಾಗಳ ಬಗ್ಗೆ, ಕ್ಯಾರೆಕ್ಟರ್ಗಳ ಬಗ್ಗೆ. ಐ ಡೋಂಟ್ ಥಿಂಕ್ ಸೊ ಅಂದರೆ ನನಗೆ ಇವೆಲ್ಲ ವಾಟ್ ಎವರ್ ಐ ಆಮ್ ಡೂಯಿಂಗ್ ರೈಟ್ ನಾವು, ನನಗೆ ಅಮ್ಮನ ಕಡೆಯಿಂದನೇ ಆ ಎನರ್ಜಿ ಬರ್ತಿದೆ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರು ಅಷ್ಟು ಎಕ್ಸೈಟ್ಮೆಂಟು. ಆ್ಯಂಡ್ ಮನೇಲಿದ್ರು ಅವ್ರು ಎಷ್ಟು ಸಿನಿಮಾಗಳು ನೋಡ್ತಾರೆ, ಎಷ್ಟು ಮಲಯಾಳಂ ಸಿನಿಮಾಗಳು, ಎಷ್ಟು ಕನ್ನಡ ಸಿನಿಮಾಗಳು, ಎಷ್ಟೋ ತಮಿಳ್ ಸಿನಿಮಾಗಳನ್ನ ನೋಡಿ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಆ ಹೀರೋ ಚೆನ್ನಾಗಿ ಮಾಡಿದೆ, ಆ ಡೈರೆಕ್ಟರ್ ಚೆನ್ನಾಗಿ ಮಾಡಿದೆ ಅಂತ. ಅಂದರೆ ನನಗೆ ಒಂದು ಸಿನಿಮಾ ನಾಲೆಡ್ಜ್ ನನಗೆ ಮನೆಯಿಂದಾನೇ ಸಿಗೋವಂಥದ್ದು. ಸೊ ಐ ಆಮ್ ವೆರಿ ಲಕ್ಕಿ. ಆ ಥರ ಅಷ್ಟು ಸಪೋರ್ಟಿವ್ ಮದರ್. ಪ್ರಾರಂಭದಲ್ಲಿ ಇವ್ರಿಗಿನ ಜಾಸ್ತಿ ತಾಯಿ ಜೊತೆ, ಸುಧಾಂಟಿ ಜೊತೆ ಜಾಸ್ತಿ ಮಾತಾಡ್ತಿದ್ವಿ. ಸಿನಿಮಾದೆಲ್ಲ ನಾನು ಆಂಟಿನೇ ಜಾಸ್ತಿ ಚರ್ಚೆ, ಇವ್ರ ಜೊತೆ ಕಮ್ಮಿನೇ, ಅವ್ರ ಜೊತೆ ತುಂಬಾ ಚರ್ಚೆ ನಡೀತಿದೆ. ಆಮೇಲೆ ನಾವಿಬ್ರು ಫ್ರೆಂಡ್ಸ್ ಆದ್ಮೇಲೆ ನಂಗೆ ಹೇಳಕ್ ಶುರು ಮಾಡೋದು, ನೋಡು ನಿನ್ ಜೊತೆ ಫೋನಲ್ಲಿ ಮಾತಾಡಕ್ ಶುರು ಬಂದ್ಮೇಲೆ ನನ್ನ ಜೊತೆ ಕಮ್ಮಿ ಮಾಡ್ಬಿಟ್ಟಿದೆ ಏನ್ ಚರ್ಚೆ ಮಾಡ್ತಿದ್ದೆ ಅವ್ರ ಅಮ್ಮನ ಜೊತೆ ನೀವು? ಸಿನಿಮಾ. ಅವರು ಮೂವಿ ಬಫ್, ಎಷ್ಟು ಸಿನಿಮಾ ನೋಡ್ತಾರೆ ಗೊತ್ತಾ. ಈ ಸಿನಿಮಾದಲ್ಲಿ ಅವ್ನು ಮಾಡಿದ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ ಗೊತ್ತಾ, ಇದು ಹೆಂಗ್ ಮಾಡಿದ, ನೀನು ಅದನ್ನೊಂದ್ಸಲ ನೋಡ್ಬೇಕು, ಇದನ್ನ ನೋಡ್ಬೇಕು. ಅವರು ಇನ್ಪುಟ್ಸ್ಗಳು ಕೊಡ್ತಾರೆ. ಸುಮ್ಮನೆ ತಾಯಿಯವ್ರ ಜೊತೆ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಅವ್ರು ಎಷ್ಟು ಸಿನಿಮಾ ಜ್ಞಾನ ಇದೆ ಅವ್ರಿಗೆ ಅಂತ. ಆಮೇಲೆ ಅವರಿಬ್ರು ಹೆಣ್ಮಕ್ಳಿಗೂ ಅಷ್ಟೇ,
ನನ್ಗೆ ಗೊತ್ತಿರೋ ಪ್ರಕಾರ ಅವ್ರು ತುಮಕೂರಿಂದ ಬೆಂಗಳೂರಿಗೆ ಬಂದಾಗಲೂ ಅವರಿಬ್ಬರು ಹೆಣ್ಮಕ್ಳಿಗೂ ಭಾಳ ಸಪೋರ್ಟಿವ್ ಆಗಿ ಅವ್ರ ಚಿತ್ರರಂಗಕ್ಕೆ ಬರೋದಕ್ಕೆ ಭಾಳ ಬೆಂಬಲವಾಗಿದ್ದಂಥವ್ರು ಅವರು. ಯಾವಾಗಲೂ ಅಷ್ಟೇ ಒಂದು ಮನೇಲಿ ಒಂದು ಹೆಣ್ಣಾದವರು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಬದಲಾಯಿಸ್ಬೋದು. ನಾವು ಅನ್ಕೊಂತೀವಿ ಅಷ್ಟೇ, ಬಟ್ ನಿಜವಾಗ್ಲೂ ಶಕ್ತಿ ಅಂತ ಇರೋದು ನಾರಿ ಶಕ್ತಿ ಅಂತ ನಿಜ. ಅದು ಆ ತರ ಬ್ಯಾಲೆನ್ಸ್ ಮಾಡೋದಕ್ಕೆ ಮೇ ಬಿ ಯಾರಿಗೂ ಆಗಲ್ಲ, ಯಾರೇ ಅವತ್ತೂ ಆಗಲ್ಲ. ಅದು ನಿಜ, ಅದು ಸೃಷ್ಟಿನೇ ಆಗಿದೆ ಅಲ್ವಾ? ಎಸ್. ಈಗ ನಿಮ್ಮ ಸಿಸ್ಟರ್ ಮ್ಯಾರೇಜ್ ಆಯ್ತು, ನಿಮಗೆ ಹೇಳಲ್ವಾ ನಿನ್ ಮದುವೆ ಮಾಡ್ಬೇಕು ಅಂತ? ಮನೇಲಿ ಬರುತ್ತೆ ಅದು, ಹೆಣ್ಣು ಮಕ್ಳಿದ್ದ ಮನೇಲಿ ಆಲ್ಮೋಸ್ಟ್. ವೆರಿ ಆನೆಸ್ಟ್, ನಂಗೆ ಎಲ್ಲರೂ ಈ ಕ್ವೆಶನ್ ಕೇಳ್ತಾರೆ. ಅಪ್ಪ ಆಗ್ಲಿ ಅಮ್ಮ ಆಗ್ಲಿ ಇದುವರೆಗೂ ಕೇಳಿಲ್ಲ. ನಿನ್ಗೆ ಯಾವಾಗ ಇಷ್ಟನೋ ಅವಾಗ್ಲೇ ಮದ್ವೆ. ಅಕ್ಕನೂ ಸ್ವಲ್ಪ ಲೇಟ್ ಆಗಿ ಮದ್ವೆ ಆಗಿದ್ದು, ಬಟ್ ಅವಳಿಗೂನು ಏನ್ ಫೋರ್ಸ್ ಮಾಡ್ಲಿಲ್ಲ, ನೀನ್ ರೆಡಿ ಅಂದಾಗ ಮದ್ವೆ ಆಗುಂತ. ಸೊ ವಿ ಹ್ಯಾವ್ ಅ ವೆರಿ ಕೂಲ್ ಪೇರೆಂಟ್ಸ್. ಇವ್ರ ಲವ್ ಸ್ಟೋರಿ ಏನಾರು ನಮ್ಮ ಹತ್ರ ಹೇಳಿ, ನಿಮ್ಮ ಹತ್ರ ಏನಾರು ಹೇಳಿದಾರ? ಇಲ್ಲ ಅವ್ರು ಬಿಟ್ಕೊಡಲ್ಲ, ತುಂಬಾ ಸೀಕ್ರೆಟ್ ಅಲ್ಲ. ಇರುತ್ತೆ, ನನ್ಗೆ ಯಾಕೆ ಅವ್ರು ನೋಡ್ರಿ ಇರುತ್ತೆ, ಇಷ್ಟು ಚೆನ್ನಾಗಿದ್ದಾರೆ, ನಾನು ನಂಬಕ್ಕೆ ಆಗಲ್ಲ ಸರ್. ನಾನು ನಂಬೇ ಇಲ್ಲ. ಅಲ್ಲ, ಯಾರು ನಂಬ್ತಾರೆ? ನಾನು ನಂಬೇ ಇಲ್ಲ. ಅವತ್ತು ಹೇಳಿರಿ ಏನೋ ಹೇಳ್ತಿದಾರೆ ಇಂಟರ್ವ್ಯೂ ಕ್ಯಾಮ್ರಾ. ಸಿನಿಮಾ ರಿಲೀಸ್ ಆದ್ಮೇಲೆ ಏನಾದ್ರು ನ್ಯೂಸ್ ಕೊಟ್ರು ಕೊಡ್ಬೋದು ನೋಡಿ ಬಿಡಿ. ಡೈರೆಕ್ಟ್ ಮದ್ವೆನೇ ಆಗ್ಬಿಡ್ತೀರಿ ಮದುವೆ ಮಾಡಕ್ಕೆ. ಅವ್ರು ಹುಡುಕಿದೆ ಆಗೋದ ನೀವ್ ಹಂಗಂದ್ರೆ? ಯಾವ್ದಾದ್ರು ಓಕೆ ಅಂತ ಹೇಳಿದೀನಿ. ನಮ್ಗೆ ಹೆಂಗ್ ಗೊತ್ತಾ, ನಮ್ ತಾಯಿಯವ್ರಿಗೆ ಇಷ್ಟ ಆಗ್ಬೇಕು ಮೊದಲನೇದಾಗಿ. ನನ್ನ ಓಡಾಟ ಹೊರಗಡೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಜಾಸ್ತಿ ಸಮಯ ಬಹುಶಃ ನಮ್ಮ ಕುಟುಂಬ ಜೊತೆನೆ ಇರ್ತಾರೆ ಅನ್ಸುತ್ತೆ ನನ್ನ ಮದುವೆ ಆಗೋವಂಥವ್ರು. ಸೊ ಅವ್ರ ಜೊತೆ ಎಲ್ಲ ಚೆನ್ನಾಗಿದ್ರೆ ನನಗೆ ಪೀಸ್ ಆಫ್ ಮೈಂಡ್, ನಾನು ಆರಾಮಾಗಿರ್ಬೋದು. ಸೊ ಅವ್ರ ಜೊತೆ ಚೆನ್ನಾಗಿ ಜೆಲ್ ಆಗಬೇಕು. ನನ್ನ ಸ್ವಲ್ಪ ಅಡ್ಜಸ್ಟಿಂಗ್ ನೇಚರ್ ಜಾಸ್ತಿನೇ ಇದೆ. ನಾನು ಆ ಕಡೆಯಿಂದನೇ ಜಾಸ್ತಿ ಹಾರಾಟ ಬಂದ್ರು ನಾನು ಓಕೆ ಆಯ್ತು ಅಂತ ಅನ್ನೋ ಸ್ವಭಾವ ನಂದು. ಸೊ ನಂದೇನು ನನಗೆ ಅಷ್ಟೊಂದು ಸಮಸ್ಯೆ ಇಲ್ಲ. ನಾನು ಎಲ್ಲದಕ್ಕೂ ಸೂಪರ್. ಎಸ್, ಹೇಗೇನು ಬರೋಣ 14 ಗತವೈಭವ. ನಮ್ಮ ಮೈನ್ ಟಾರ್ಗೆಟ್ ಅದೇ, ಈ ಸಿನಿಮಾ ಹಿಸ್ಟರಿ ಕ್ರಿಯೇಟ್ ಮಾಡಬೇಕು, ಮಾಡುತ್ತೆ ಅಷ್ಟೇ ಅಂತ ಹೇಳಿ. ಸೊ ಸಿನಿಮಾಭಿಮಾನಿಗಳನ್ನ ಥಿಯೇಟ್ರಿಗೆ ಕರೆದು ಬಿಡಿ ಸರ್. ಎಲ್ಲ ಜಿ ಕನ್ನಡದ ಪ್ರೇಕ್ಷಕರಿಗೆ ಮನವಿ, ಗತವೈಭವದ ವರ್ಣಮಾಲೆ ಹಾಡು ಬಿಡುಗಡೆ ಆಗಿದೆ, ಟೀಸರ್ ಬಿಡುಗಡೆ ಆಗಿದೆ, ಶಿಪ್ ಹಾಡು ಬಿಡುಗಡೆ ಆಗಿದೆ, ಈಗ ಟ್ರೇಲರ್ ಬಿಡುಗಡೆ ಆಗ್ತಿದೆ. ಸೊ ಇದೆಲ್ಲ ಕಾಂಟೆಂಟ್ಗಳನ್ನ ನೀವು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು. ಅದನ್ನು ನೋಡಿದ ನಂತರ ನಿಮಗೆ ಗತವೈಭವದಲ್ಲಿ ಏನಾದರೂ ಒಂದು ವಿಶೇಷತೆ ಇದೆ ಅಂತ ಅನಿಸಿದ್ರೆ, ಒಂದು ಹೊಸತನ ಇದೆ ಅಂತ ಅನಿಸಿದ್ರೆ, ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಇಲ್ಲಿ ಅಂತ ಅನಿಸಿದ್ರೆ, ದಯವಿಟ್ಟು ನವೆಂಬರ್ 14ಕ್ಕೆ ಚಿತ್ರ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಎಸ್, ನಾನು ನಿಮ್ಮ ಹತ್ರ ಇದೊಂದು ಪ್ರಶ್ನೆ ಕೇಳಬೇಕು. ಈ ಹೀರೋಯಿನ್ಸ್ಗಳಿಗೆ ಈ ನೆಗೆಟಿವ್ ಗಾಸಿಪ್ಪು ಇವೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ. 10 ವರ್ಷಗಳ ಈ ಜರ್ನಿಯಲ್ಲಿ ಯಾರನ್ನೂ ಬಿಟ್ಟಿಲ್ಲ, ಆಲ್ಮೋಸ್ಟ್ ಕಲಾವಿದರನ್ನ, ನಿಮ್ಮನ್ನು ಕೂಡ ಬಿಟ್ಟಿಲ್ಲ. ಅಲ್ಲಿ ಇಲ್ಲಿಂದ ಗಾಸಿಪ್ಗಳು ಅವನ್ನೆಲ್ಲ ನೀವು ಹೇಗೆ ಸ್ವೀಕರಿಸ್ತೀರಾ, ಹೇಗೆ ಇಗ್ನೋರ್ ಮಾಡ್ತೀರಾ ಅಂತ ಹೇಳಿ? ದೇವರು ನನಗೆ ಅಷ್ಟು ಕೆಲಸ ಕೊಟ್ಟಿದ್ದಾನೆ, ಟಚ್ಡ್. ನಂಗೆ ನಿಜವಾಗ್ಲೂ ಅವೆಲ್ಲ ಹತ್ರಕ್ಕೂ ಬರಲ್ಲ. ಸೂಪರ್. ಸೊ ಅದನ್ನ ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರು ಅಲ್ಲೇನೋ ಇದೇನೋ ಹಿಂಗಂತ ಹೌದೌದು ಆಮೇಲೆ ನೋಡ್ತೀನಿ ಅನ್ನೋಷ್ಟೊಳಗೆ ಅದೆಲ್ಲ ಹೊಟ್ಟೋಗುತ್ತೆ. ಸೊ ಐ ಆಮ್ ವೆರಿ ಬ್ಲೆಸ್ ದಟ್ ವೇ. ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಆ ಥರ ವಿಷಯಗಳು ಬಂದರೂ ನಾನು ಅದನ್ನು ಅಷ್ಟು ಎಂಕರೇಜ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನನ್ನ ಸುತ್ತಮುತ್ತ ನಾನು ಆದಷ್ಟು ನನ್ನ ಪಾಸಿಟಿವ್ ಸರ್ಕಲ್ನೇ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರನೇ. ಐ ಡೋಂಟ್ ಹ್ಯಾವ್ ಎನಿ ಕ್ಲೋಸ್ ಸರ್ಕಲ್ ಇನ್ ದ ಇಂಡಸ್ಟ್ರಿ. ನನಗೇನೋ ಗಾಸಿಪ್ ಬಂದು ಹೇಳ್ತಾರೆ, ಅದೇನೋ ಮಾಡ್ತಾರೆ. ಐ ಆಮ್ ವೇ ಅವೇ ಫ್ರಮ್ ಬೇರೆಯವ್ರ ಗಾಸಿಪ್ ಕೇಳೋಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ. ಸೊ ನನಗೆ ನನ್ನ ಸರ್ಕಲ್ ಇರೋದ್ರಿಂದ ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನನ್ನದೇ ಸರ್ಕಲಲ್ಲಿ ನಾವು ಐ ವುಡ್ ಲೈಕ್ ಟು ಸ್ಪೆಂಡ್ ಟೈಮ್. ಸೊ ಯಾವುದೇ ರೀತಿಯಾದ ನೆಗೆಟಿವಿಟಿ ಬಂದ್ರೂ ನನಗೆ ಅವರೆಲ್ಲ ದೂರದಲ್ಲೇ ಕಳಿಸ್ಬಿಡ್ತಾರೆ, ಅವ್ರುಗಳೇ ನನಗೆ ಮ್ಯಾನೇಜ್ ಮಾಡ್ತಾರೆ. ಸೊ ಐ ಆಮ್ ವೆರಿ ಬ್ಲೆಸ್ ದಟ್ ವೇ. ಸೂಪರ್. 10 ವರ್ಷಗಳ ಜರ್ನಿಯಲ್ಲಿ ಕನ್ನಡ ಸಿನಿಮಾ ಅಭಿಮಾನಿಗಳು ನಿಮ್ಮನ್ನು ಬೆಳೆಸಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಬೆಳೆಸಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ 10 ವರ್ಷಗಳ ಜರ್ನಿಯಲ್ಲಿ ಏನಾರು ಹೇಳದಿದ್ರೆ ಏನು ಹೇಳ್ತೀರಾ ಅಂತ ಹೇಳಿ? ಐ ಥಿಂಕ್ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಇನಿಷಿಯಲಿನೇ ಯಾವುದೋ ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡ್ದಲೇ ಸಿಕ್ಕಿದಂಥ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಆಪರ್ಚುನಿಟಿಗಳು, ಒಳ್ಳೆ ಡೈರೆಕ್ಟರ್ಸು, ಒಳ್ಳೆ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ಬಂದಿರೋ ಅಂಥ ಆ್ಯಕ್ಟರ್ನ ಇಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ಟು ಈ ಥರ ಫ್ಯಾನ್ ಪೇಜಸ್ ಇವೆಲ್ಲ ಮಾಡಿಕೊಂಡು ಇಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅದು ಒಂಥರ 1000ದಲ್ಲಿ ಒಬ್ರಿಗೆ ಸಿಗುವಂಥ ಒಂದು ಅವಕಾಶ. ಎಷ್ಟೋ ಜನ ಈ ಥರದೊಂದು ಆಪರ್ಚುನಿಟಿ ಕಾಯ್ತಿರ್ತಾರೆ. ಸೊ ಇದು ನನಗೆ ಸಿಕ್ಕಿದೆ ಅಂದರೆ ಅದು ನಮ್ಮ ಕನ್ನಡ ಜನತೆಯಿಂದ ಅಂತ ಹೇಳಬೇಕು. ಬಿಕಾಸ್ ಅದನ್ನು ಗುರುತಿಸಿ ನಮ್ಮ ಕನ್ನಡದ ಹುಡುಗಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ನಮ್ಮ ಕನ್ನಡದವರು
ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಮಿಲ್ಕಿ ಬ್ಯೂಟಿ, ಈ ಥರದ್ದೆಲ್ಲ ಒಂದಷ್ಟು ಬಿರುದುಗಳು ಟೈಟಲ್ಗಳು ಕೊಟ್ಟು ನನಗೆ ಪ್ಯಾಂಪರ್ ಮಾಡ್ತಾ ಬಂದಿದ್ದಾರೆ ನಮ್ಮ ಕನ್ನಡದ ಜನ. ಆ್ಯಂಡ್ ನನ್ನ ಸಿನಿಮಾಗಳು ಬರಲಿ, ಸಾಂಗ್ಸ್ ಬರಲಿ, ಎಲ್ಲದನ್ನು ಅಷ್ಟು ಪ್ರೀತಿಯಿಂದ ಯಾವತ್ತೂ ಅಪ್ಕೊಂಡು ನನಗೆ ವಿಶ್ ಮಾಡಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಆಲ್ ಮೈ ಕನ್ನಡ ಫ್ಯಾನ್ಸ್. ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇದೇ ರೀತಿ ಇರಲಿ. ಲಾಸ್ಟ್ ಇಯರ್ O2 ಸಿನಿಮಾ ರಿಲೀಸ್ ಆಗಿತ್ತು, ಅದಾಗಿ 1 ವರ್ಷದ ಗ್ಯಾಪಲ್ಲಿ ಗತವೈಭವ ಬರ್ತಾ ಇದೆ. ಇದು 4 ಸಿನಿಮಾಗಳ ಲೆಕ್ಕ ಈ ಒಂದು ಸಿನಿಮಾ. ಸೊ ಈ 1 ವರ್ಷದಲ್ಲಿ ನೀವು ನನ್ನ ಮಿಸ್ ಮಾಡ್ಕೊಂಡಿದ್ರೆ ಗತವೈಭವ ಸಿನಿಮಾ ಬಂದು ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಬ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಮತ್ತೆ ನಾವು ಸಕ್ಸಸ್ ಮೀಟಲ್ಲಿ, ಸಕ್ಸಸ್ ಇಂಟರ್ವ್ಯೂಲಿ ಕೂತ್ಕೊಂಡು ಮಾತಾಡೋಣ. ಆಲ್ ದಿ ಬೆಸ್ಟ್ ಇಬ್ರಿಗೂ ಕೂಡ. ನಿಮಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಗತವೈಭವ ಸಿನಿಮಾ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡೋಣ, ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.